भवतु सहनौ भुनक्तु सह वीरं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। भवां बुद्धिनौकानिभं यत्प्रसादम् महामोहतिमिरापहं सुप्रभातम् भजेऽहं सदा तस्य पादारविन्दम् शिवानन्दयोगीन्द्रमानन्दमूर्तिम्। ॐ शान्ति शान्ति शान्तिः। ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಶಿವಾನಂದ ಸಿದ್ಧಾರೂಢ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಪೂರ್ಣಾನಂದ ಯತೀಶ್ವರರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸದ್ಗುರುದೇವರ ಅಡಿದಾವರೆಗಳಲ್ಲಿ ದಂಡವತ್ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಬಸವಾದಿ ಪ್ರಮಥರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ಶ್ರೋತ್ರಿ ಬ್ರಹ್ಮನಿಷ್ಠರಾದ ಸಕಲ ಸಂತ ಮಹಂತರ ಅಡಿದಾವರೆಗಳಲ್ಲಿ, ಸಕಲ ಚಿಂತಕರ ಅಡಿದಾಬರೆಗಳಲ್ಲಿ, ಜ್ಞಾನಿಗಳ ಅಡಿದಾಬರೆಗಳಲ್ಲಿ, ಋಷಿಮುನಿಗಳ ಅಡಿದಾಬರೆಗಳಲ್ಲಿ ತಮ್ಮೆಲ್ಲರಿಗೂ ಕೂಡ ಶರಣಗಳನ್ನು ಸಮರ್ಪಿಸಿ, ಶಿವಸ್ವರೂಪಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಾನಂದ ಯತೀಶ್ವರರ ಪುರಾಣದಲ್ಲಿ ನಿನ್ನೆ ದಿನ ಅನುಕೂಲಾಂ ಮಿಗಿಲಾಂಗೀಂ ಕುಲಜಾಂ ಕುಶಲಾಂ ಸುಶೀಲ ಸಂಪನ್ನಾಂ ಪಂಚಲಕಾರಾಂ ಭಾರ್ಯ ಪುರುಷ ಪುಣ್ಯೋದಯಾಲ್ಲಭತೆ. ನಿನ್ನೆ ದಿನದಲ್ಲಿ ಅನುಕೂಲೆಯೂ ಕೂಡ, ವಿಮಲಾಂಗಿಯೂ ಕೂಡ, ಉತ್ತಮ ಕುಲಜಾತಳು, ಕುಶಲ ಬುದ್ಧಿ ಉಳ್ಳವಳು, ಶೀಲವತಿಯೂ ಆಗಿರುವಂಥ ಲಿಂಗಾಂಬೆಯ ಆ ಪುಣ್ಯ ಉದರದಲ್ಲಿ ಆ ಭೈರವ ದೇವರ ಕೊಪ್ಪದ ಚನ್ನಬಸವರ ಬದುಕಿನಲ್ಲಿ ಸಾರ್ಥಕ ಆಗಿತ್ತಲ್ಲ. ಚನ್ನಪ್ಪನವರ ಧರ್ಮ ಪತ್ನಿ ಮಾತೆ ಲಿಂಗಮ್ಮನವರು ಪತಿಯ ಧಾರ್ಮಿಕ ಕಾರ್ಯಗಳಲ್ಲಿ ಅತ್ಯಂತ ಅನುಕೂಲನಿಯಾಗಿ, ಸಧರ್ಮಿಣಿಯಾಗಿ, ವಿಮಲಾಂಗಿಯಾಗಿ, ಉತ್ತಮ ಸಂಸ್ಕೃತಿಯುಳ್ಳ ತಕ್ಕುಲ ಸಂಜಾತಳು, ಸಂಸಾರದಲ್ಲಿ ಬರುವ ಎಡರು ತೊಡರುಗಳನ್ನ ನಿಯಾಪಿಸುವ ಕುಶಲ ಬುದ್ಧಿ ಉಳ್ಳವಳು. ನಮ್ಮಂಗ ಅವರು ಕೂಡ ಹೆಂಗಿದ್ರಂದ್ರೆ ಸಂಸಾರ ಸಾಗರದಲ್ಲಿ ಇದ್ದುಕೊಂಡು ಆ ಸಂಸಾರದಲ್ಲಿ ಬರಲಾರದ ಕಷ್ಟಗಳು ಸಾಕಷ್ಟು ಬರ್ತಾವಲ್ಲ, ಅಂತ ಕಷ್ಟಗಳನ್ನ ಸಹಿಸಿಕೊಂಡು ಮತ್ತ ಬುದ್ಧಿ ಚುರುಕಾದ ಕುಶಲ ವಿಚಾರ ಮಾಡುವ ವಿಶಾಲ ಬುದ್ಧಿ ಉಳ್ಳವಳಾಗಿದ್ದಳು ಆ ಲಿಂಗಾಂಬೆ. ಪತಿಯೇ ಪರದೈವವೆಂದು ಭಾವಿಸಿ, ತನ್ನ ಪತಿ ಅವನೇ ಪರದೈವ, ನನ್ನ ಬಾಳಿನ ಜೀವನದ ಸಂಗಾತಿ ಅವರೇ ಅಂತ ತಿಳಿದುಕೊಂಡು ಬದುಕಿನಲ್ಲಿ ಲೌಕಿಕ ಪರಮಾರ್ಥಗಳೆರಡು ಹಾಸು ಹೊಕ್ಕಾಗಿ ತುಂಬಿಕೊಂಡವಲ್ಲ. ತಾವು ಏನ್ ಮಾಡ್ತಾ ಇದ್ರು, ಸಂಸಾರ ಸಾಗರದಲ್ಲಿದ್ದರೂ ಕೂಡ ಪಾರಮಾರ್ಥವನ್ನ ಮಾಡ್ತಾ ಮತ್ತು ಸಂಸಾರ ವ್ಯವಹಾರವನ್ನ ಮಾಡ್ತಾ ಇಂಥ ಸುಂದರಮಯವಾದ ಇವರ ಸಂಸಾರದಲ್ಲಿ ಸಂತಾನದ ಕೊರತೆಯೊಂದು ಎದ್ದು ಕಾಣಿಸ್ತಿತ್ತಂತೆ. ಮಕ್ಕಳಿಲ್ಲದ
ಬಹಳ ಎದ್ದು ಕಾಣ್ತಿತ್ತಂತೆ. ಹಾಗೆ ಕಾಣುವಾಗ ಅಪುತ್ರಸ್ಯ ಗೃಹಂ ಶೂನ್ಯಂ, ಮಕ್ಕಳಿಲ್ಲದ ಮನೆ ಶೂನ್ಯವಾದಂತೆ. ಎಷ್ಟೇ ಸಿರಿ ಸಂಪತ್ತು ಇದ್ದರೂ ಕೂಡ ಮಕ್ಕಳಿಲ್ಲದ ಮನೆ ಹೆಂಗದು? ಶೂನ್ಯವಾದಂತೆ. ಮನುಷ್ಯನ ಬದುಕಿನಲ್ಲಿ ಅದೆಷ್ಟೇ ಧನ ಕನಕ ಸಿರಿ ಸಂಪತ್ತು ವಸ್ತ್ರ ವಾಹನಗಳು ತುಂಬಿದ್ದರೂ ಕೂಡ ಮಕ್ಕಳಿಲ್ಲದವರ ಮನೆಯೇ ಶೂನ್ಯ ಅಂತ ಹೇಳ್ಯಾರಲ್ಲ. ಮಕ್ಕಳಿದ್ದಾಗ ಅವ್ರ ಮನೆ ಅಕ್ಕ ಮಕ್ಕಳು ಆಡುವ ಮಣಿ ಚಂದಂತ. ಆ ಮಕ್ಕಳಿಲ್ಲದ ಮನೆ ಹೆಂಗಿತ್ತಂದ್ರದು ಬಹಳ ಶೂನ್ಯವಾದಂತೆ ಕಾಣ್ತಿತ್ತಂತ. ಸಂಸಾರದ ವೃಕ್ಷದ ಸಫಲತೆ ಸತ್ಪುತ್ರರಿಂದಲೇ ಎಂಬುದು ಸರ್ವರಿಗೆ ವಿಧತವಾಗಿದೆ. ಮನೆಯಲ್ಲಿ ಕೂಡ ಸತ್ಪುರುಷರು ಮಕ್ಕಳು ಅಂತ ಮಕ್ಕಳಿದ್ದಾಗ ಮಾತ್ರ ಅದೆಷ್ಟೇ ಬೆಳ್ಳಿ ಬಂಗಾರಗಳು ತುಂಬಿದ್ದರೂ ಕೂಡ ಮನೆಯಲ್ಲಿ ಮಕ್ಕಳು ಕಿಲಿಕಿಲಿ ನಗೆಯುತ್ತಿಲ್ಲದಿದ್ದರೆ ಅದೆಲ್ಲವೂ ಕೂಡ ಅಸಾರವೆಂದೇ ಹೇಳ್ತಾರೆ. ಅದು ಮಕ್ಕಳಿಲ್ಲದ ಮನೆ ಅದು ಸುಂದರವಾಗಿ ಕಾಣುವುದಿಲ್ಲಂತ. ಹೆಣ್ಣಿನ ಬದುಕು ತಾಯ್ತನದಿಂದಲೇ ಪರಿಪೂರ್ಣವನ್ನು ಪಡೆದಂತೆ. ಅದಕ್ಕ ವಾತ್ಸಲ್ಯದ ಮೂರ್ತಿಯಾಗಿದ್ದ ಅತ್ತೆ, ಪ್ರಜ್ಞಾವಂತನಾದ ಮಾವ, ಪ್ರೀತಿಯ ಖಣಿಯಂತಿರುವ ಪತಿ, ಧನ ಧಾನ್ಯಗಳಿಂದ ತುಂಬಿದ ಮನೆಗಿದ್ದಾಗೂ ಲಿಂಗಮ್ಮನವರ ಮನದ ಮೂಲೆಯಲ್ಲಿ ತಾಯಿಯನ್ನದ ಬದುಕ ಒಂದೇ ಸದಾ ಕೊರೆಯುತ್ತಲೇ ಇತ್ತು. ಮಕ್ಕಳಿಲ್ಲದ ಭವನೆ ಆ ಲಿಂಗಮ್ಮ ತಾಯಿಗೆ ಮನಸ್ಸಿನಲ್ಲಿ ಸದಾ ಕೊರಿತಾ ಇತ್ತಂತೆ. ಎಷ್ಟೇ ಸುಂದರವಾಗಿದ್ದರೂ ಬಂಜೆಯ ಬದುಕು ಬಾಳೆ ಎಲೆಯನ್ನ ಹಾಸಿ ಉಂಟು ಬೀಸಿ ಬಗೆದಂತೆ ಎಂದು ಜಾನಪದ ಕೂಡ ಸಾಹಿತ್ಯ ಬಂಜೆಯ ಬದುಕನ್ನ ಚೇತರಿಸುತ್ತಿದೆಯಲ್ಲವೇ. ಮಕ್ಕಳಿಗೋಸ್ಕರವಾಗಿಯೇ ಅಲ್ಲವೇ ದಶರಥ ಮಹಾರಾಜರು ಕೂಡ ವಸಿಷ್ಠಾದಿ ಮಹರ್ಷಿಗಳಿಂದ ಪುತ್ರ ಕಾಮೇಷ್ಠಿ ಯಾಗವನ್ನ ಮಾಡಿದ್ದು. ದಶರಥ ಮಹಾರಾಜನಿಗೂ ಕೂಡ 70 ವರ್ಷ ಪರ್ಯಂತರವಾಗಿ ಮಕ್ಕಳಾಗಿದ್ದಿಲ್ಲ. ಯಾರಿಗೆ? ದಶರಥ ಮಹಾರಾಜನಿಗೆ. ಅವಾಗ ತನ್ನ ಕುಲಗುರುಗಳಾದ ವಸಿಷ್ಠರ ಕಡೆಗೆ ಹೋಗಿ ದಶರಥ ಮಹಾರಾಜ ಕೇಳಿದ, ಯಪ್ಪ, ಇಷ್ಟೆಲ್ಲ ಸೆರೆ ಸಂಪತ್ತು, ರಾಜ ಭೋಗ ಭಾಗ್ಯ ವಸ್ತ್ರ ವಾಹನ ಧನ ಕನಕ ಎಲ್ಲ ಐತಿ ಕರೆ, ಮಕ್ಕಳಿಲ್ಲದ ಇದು ಈ ರಾಜ್ಯಕ್ಕೆ ಒಡೆಯರ್ಯಾರು? ಅದಕ್ಕ ಏನ್ ಮಾಡ್ಲಿ ನಾನು ಅಂತೇಳಿ ಆ ಗುರುಗಳನ್ನ ಕೇಳಿದ್ರು. ಆ ದಶರಥ ಮಹಾರಾಜರು ಯಾರಿಗೆ? ಕುಲಗುರುವಾಗಿರುವ ವಸಿಷ್ಠ ಮಹರ್ಷಿಗಳ ಹತ್ತಿರ ಹೋಗಿ ಕೇಳಿದ, ಏನಿದು ಮಕ್ಕಳಿಲ್ಲದ ಭಾಗ್ಯ? ದಶರಥ ಮಹಾರಾಜನಿಗೆ ಅದು ಕೂಡ ಕಂಗೆಟ್ಟಿಸಿತ್ತಂತ ಅವನ ಮನಸ್ಸು. ಹೋಗಿ ಗುರುಗಳಲ್ಲಿ ಕೇಳಿದ, ನಾ ಏನು ಮಾಡ್ಲಿ ಅಂತೇಳಿದಾಗ, ನೋಡಪ್ಪ, ನಿನಗ ಮಕ್ಕಳ ಭಾಗ್ಯ ಬೇಕಾಗಿತ್ತಂದ್ರ, ನಿನಗ ಮಕ್ಕಳು ಬೇಕಾಗಿತ್ತಂದ್ರ ನೀನು ಸಿರಿ ಸಂಪತ್ತಿನಿಂದ ಕೂಡಿಯಲ್ಲ ಪುತ್ರ ಕಾಮೇಷ್ಠಿ ಯಾಗವನ್ನ ಮಾಡು ಅಂತೇಳಿ ವಸಿಷ್ಠ ಮಹರ್ಷಿಗಳು ಆ ದಶರಥ ಮಹಾರಾಜನಿಗೆ ಹೇಳ್ತಾರೆ. ಅದಕ್ಕ ಪುತ್ರ ಕಾಮೇಷ್ಠಿ ಯಾಗವನ್ನ ಮಾಡು ನೀನು. ಈ ಪುತ್ರರ ಹಂಬಲ ತ್ರೇತಾಯುಗದ ರಾಜರಲ್ಲಿಯೂ ಕೂಡ ತಿಕ್ಕಿ ಮುಕ್ಕಿರಬಹುದು. ತ್ರೇತಾಯುಗದಲ್ಲಿ ಆಗಿರುವ ದಶರಥ ಮಹಾರಾಜ, ಇವರು ಕಲಿಯುಗದಲ್ಲಿ ಆಗಿರುವ ಚನ್ನಬಸವ ದೇವರು, ಲಿಂಗಾಂಬೆ ತಾಯಿ ಕಲಿಯುಗ. ಇಂಥ ತ್ರೇತಾಯುಗ ಎಲ್ಲಿ, ಕಲಿಯುಗ ಎಲ್ಲಿ? ಅಲ್ಲಿಯೂ ಕೂಡ ಮಕ್ಕಳೆಲ್ಲರ ಭಾಗ್ಯ ಅವಾಗೂ ಕೂಡ ತಿಕ್ಕಿ ಮುಕ್ಕಿರಬಹುದು. ಹಾಗೆ ಪುತ್ರನ ಹಂಬಲದಿಂದ ಬೆಂಬಳಿದ ಮಾತೆ ಲಿಂಗಮ್ಮ ನಿತ್ಯವೂ ಕೂಡ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಿದ್ಳು.
ಇಪ್ಪ ಮಕ್ಕಳ ಭಾಗ್ಯ ಎಲ್ಲ ಕೊಟ್ಟಿ ಕರೆ. ಅತ್ತೆ ಮಾವ ಪತಿ ಬಂಧು ಬಾಂಧವರು ಎಲ್ಲರೂ, ಮೈದುನ ಬಂಧುಗಳು, ಮನೆಯಲ್ಲಿ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದದರೆ ಕಡೆ. ಹೇ ಪರಮಾತ್ಮ, ನನಗೆ ನೀನು ಮಕ್ಕಳ ಭಾಗ್ಯವಂದ ನನಗ ಕರುಣಿಸಿಲ್ಲಲ್ಲ ಅಂತೇಳಿ ಆ ಶಿವನನ್ನ ಕುರಿತು ಶಿವ ಧ್ಯಾನದಲ್ಲಿ ಹಲವಾರು ದಿನಗಳನ್ನ ಕಳೆದಿದ್ದಳು ಆ ಲಿಂಗಾಂಬೆ ತಾಯಿ. ಅವಾಗ ಅವಳ ಕೂಗಿಗೂ ಶಿವನಿಗೆ ಕೇಳಿಸಿತೋ ಎಂಬಂತೆ ತಾಯಿ ಲಿಂಗಮ್ಮ ಗರ್ಭಿಣಿಯಾಗಿದ್ದಾರೆ. ಈ ಸುದ್ದಿ ಮನೆಯ ಜನರಿಗಷ್ಟೇ ಅಲ್ಲ, ಓಣಿಯ ಜನರಿಗೂ ಸಂತೋಷವನ್ನುಂಟು ಮಾಡಿತ್ತು. ಆ ಲಿಂಗಮ್ಮ ಸಂತೋಷದಿಂದ ಓಡಾಡುತ್ತಿರುವುದನ್ನ ಕಂಡ ಚನ್ನಪ್ಪನವರು ಚೇಷ್ಟೆ ಮಾಡ್ತಾ ಇದ್ರಂತೆ. ಲಿಂಗ, ಮನೆಗೆ ಬೆಳಕು ನೀಡುವ ಮಗನು ಬರುವೆನೆಂದು ಹೆಮ್ಮೆಯಿಂದ ನನ್ನೆನ್ನೆ ಮರೆತು ಬಿಟ್ಟೆಯಲ್ಲೇ. ಆ ಲಿಂಗಮ್ಮಗ ಅವ್ರಂತಾರ, ಚನ್ನಬಸವರು ಏನಂತಾರ, ನನ್ನನ್ನ ಮರೆತು ಬಿಟ್ಟೆಯಲ್ಲೇ. ಪತಿಯ ಮಾತಿಗೆ ಲಿಂಗಮ್ಮ ಹೇಳ್ತಾರ, ನೋಡಿ, ನನ್ನ ಮಗನು ಮನೆಗೆ ಮಾತ್ರ ಬೆಳಕು ನೀಡುವವನಲ್ಲ. ನನ್ನ ಮಗ ನನ್ನ ಮನೆಗೆ ಅಷ್ಟೇ ಬೆಳಕನ್ನ ನೀಡುವವನಲ್ಲ, ಈ ಜಗತ್ತಿಗೆ ಬೆಳಕನ್ನ ನೀಡ್ತಾನ. ಮೊನ್ನೆ ನೀವೇ ಶಾಸ್ತ್ರದಲ್ಲಿ ಹೇಳುತ್ತಿದ್ದೀರಲ್ಲ, ಅವರು ಕೂಡ ಏನ್ ಮಾಡ್ತಿದ್ರ ಅಂದ್ರ ಮನೆಯಲ್ಲಿ ಕುಳಿತುಕೊಂಡು ಗಂಡ ಹೆಂಡತಿ ಬಂಧು ಬಾಂಧವರು ಮನೆಯಲ್ಲಿ ಶಾಸ್ತ್ರದ ಚಿಂತನ ಸದಾ ಮಾಡ್ತಿದ್ರಂತ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಆ ಕೆಲಸ ಕಾರ್ಯಗಳನ್ನ ಬದಿಗಿರಿಸಿ ಮುಂಜಾನೆ ಆಗಲಿ, ಸಾಯಂಕಾಲ ಆಗಲಿ, ಮಧ್ಯಾಹ್ನದಾಗಲಿ 3 ಹೊತ್ತು ಪರ್ಯಂತರವಾಗಿ ಆ ಶಾಸ್ತ್ರ ಚಿಂತನ ಮಾಡ್ತಿದ್ರು. ಆ ಚನ್ನಬಸವನವರಾಗಲಿ, ಲಿಂಗಾಂಬೆ ಕೂಡ ಆಗಲಿ ಪ್ರತಿನಿತ್ಯವೂ ಕೂಡ ಶಾಸ್ತ್ರ ಚಿಂತನ ಮಾಡ್ತಾ ಇದ್ರಂತ. ಅವಾಗ ನಿಜಗುಣ ಶಿವಯೋಗಿಗಳು ವಿರಚಿಸಲ್ಪಟ್ಟಿರತಕ್ಕಂಥ ಕೈವಲ್ಯ ಪದ್ಧತಿ ಚಿಂತನ ಮಾಡ್ತಿದ್ರಂತ ಕುಳಿತುಕೊಂಡು. ಮಾತು ಮನಂಗಳಿಂದ ತತ್ತ ಮೀರಿದ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಂಗಳಿಂದ ತತ್ತ ಮೀರಿದ, ಅದು ಮಾತಿಗೆ, ಮನಸ್ಸಿಗೆ, ವಾಕಿಗೆ ನಿಲಕಲಾರದಂತ ಜ್ಯೋತಿ ಬೆಳಗುತ್ತಾ ಇದೆ ಸದಾ. ಅದು ಆತ್ಮ ಸ್ವರೂಪ, ವಿಮಲ, ಯಾವ ಕಲ್ಮಶವೂ ಇಲ್ಲದ ಅಂತ ಜ್ಯೋತಿ ಬೆಳಗ್ತಿದೆ. ಪರಂ ಜ್ಯೋತಿ, ಶ್ರೇಷ್ಠವಾದ ಜ್ಯೋತಿ. ಆ ಜ್ಯೋತಿಗೆ ಏನಿದೆ, ಬೆಳಗುವ ಕತ್ತಲೆಯ ಅಂಧಕಾರವನ್ನ ಕಳೆಯುವ ಶಕ್ತಿ ಆ ಜ್ಯೋತಿಗೆ ಇದೆ. ಅವಾಗ ಲಿಂಗಮ್ಮನವರ ಈ ಮಾತು ಚನ್ನಪ್ಪನವರನ್ನ ಅರಿತು ಮುಗ್ಧರನ್ನಾಗಿ ಮಾಡಿತ್ತು. ಆ ಗಂಡ ಹೆಂಡರು ಕೂಡ ಚಿಂತನ ಮಾಡ್ತಿದ್ದಾರೆ, ಶಾಸ್ತ್ರ ಚಿಂತನ. ಮಗ ಬರತಾನಂದಾಗ ನನ್ನನ್ನ ಮರೆತ ಅಲ್ಲೇ ಅಂತಂದಾಗ ಅವ್ರು ಹೇಳ್ತಾರ, ಮನದುಂಬಿ ಸಂತೋಷದಿಂದ ಹೇಳ್ತಾಳ ತಾಯಿ, ನೋಡು, ಅಂತ ಮಗ ಅಲ್ಲ, ಇಡೇ ಜಗತ್ತನ್ನ ಬೆಳಗುವ ಮಗ ಹುಟ್ಟತಾನಂತ ಹೇಳಿ ಮುಗ್ಧರಾಗಿ, ಲಿಂಗ, ನಿಜವಾಗಿ ನಾನು ಇದುವರೆಗೆ ನಿನ್ನನ್ನ ಅರ್ಥ ಮಾಡಿಕೊಂಡಿರಲಿಲ್ಲ. ನೀ ಹೆಂಗದಿ ಅನ್ನೋದು ನಾನು ಅರ್ಥ ಮಾಡಿಕೊಂಡಿದ್ದಿಲ್ಲ ಅಂತ ಕೇಳ್ತಾರವ್ರು. ಯಾರು? ಚನ್ನಪ್ಪನವರು. ಅವಳ ತಲೆಯ ಮೇಲೆ ಕೈ ಇಟ್ಟು, ಲಿಂಗ, ನಿಜವಾಗಿ ನಾನು ಇದುವರೆಗೆ ನಿನ್ನನ್ನ ಅರ್ಥ ಮಾಡಿಕೊಂಡಿರಲಿಲ್ಲ. ಭಲೆ ಭಲೆ, ನನಗಿಂತಲೂ ನೀನು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀಯಲ್ಲೇ. ಆಗಲೇ ನಿನ್ನಿಚ್ಛೆಯಂತೆ ಆಗಲಿ, ಜಗತ್ತನ್ನೇ ಬೆಳಗುವ ಜ್ಞಾನದ ಜ್ಯೋತಿ ನಿನ್ನೆ ಪವಿತ್ರ ಗರ್ಭದಿಂದ ಹುಟ್ಟಲಿ. ಅವಾಗ ಪತಿಯಾದ ಚನ್ನಪ್ಪನವರು ಆ ಲಿಂಗಮ್ಮನಿಗೆ ಹೇಳ್ತಾಳೆ, ನಿನ್ನಿಚ್ಛೆ ಹೇಗಿದೆಯಲ್ಲ ಅದರಂತೆ ಆಗಲಿ, ಇಡೇ ಜಗತ್ತನ್ನ ಬೆಳಗುವ ಜ್ಞಾನದ ಜ್ಯೋತಿ ನಿನ್ನೆ ಪವಿತ್ರ ಗರ್ಭದಿಂದ ಹುಟ್ಟಲಿ. ಈ ಕನ್ನಡ ನಾಡು ಉದ್ಧಾರ ಆಗಲಿ.
ಅದಕ್ಕೆ ಮಕ್ಕಳನ್ನ ನಾವು ಹಡಿಬೇಕಾದ್ರೂ ಕೂಡ ಎಂತ ಹಡಿಬೇಕು? ಲೋಕವನ್ನು ಉದ್ಧಾರ ಮಾಡುವಂತ ಮಕ್ಕಳನ್ನ ಹಡಿಬೇಕಂತ. ಎಲ್ಲರ ಜ್ವಾಪಾನ ಮಾಡುವ, ಎಲ್ಲರ ರಕ್ಷಣೆ ಮಾಡುವ, ಕುಲ ಉದ್ಧಾರವಾಗುವ ಅಂತ ಮಕ್ಕಳನ್ನ ಹಡೆಯೋಗೋಸ್ಕರವಾಗಿ ಮದುವೆ ಮಾಡ್ಕೋಬೇಕಂತ ನಾವೆಲ್ಲ. ಎಲ್ಲರ ಮದುವೆ ಮಾಡ್ಕೊಂಡು ಎಂತೆಂತ ಮಕ್ಕಳನ್ನ ಹಡುತ್ತೇವಂದ್ರೆ ಅದು ನಿಜವಾದ ಮದುವೆ ಅಲ್ಲವೇ ಅಲ್ಲ. ಜಗತ್ತು ಉದ್ಧಾರ ಆಗಬೇಕು, ನಮ್ಮ ಮನೆ ಉದ್ಧಾರ ಆಗ್ಬೇಕು, ತಂದೆ ಕಡೆಗೆ 21 ಕುಲ ಉದ್ಧಾರ ಆಗ್ಬೇಕು, ತಾಯಿ ಕಡೆ 21 ಕುಲ ಉದ್ಧಾರ ಆಗ್ಬೇಕಂತ ಅಂತ ಮಕ್ಕಳನ್ನ ಹಡಿಬೇಕಂತ. ಅದಕ್ಕ ಏನಂತಾರ ಅವರು, ಈ ಕನ್ನಡ ನಾಡು ಉದ್ಧಾರವಾಗಲಿ ಎಂದು ಮನದುಂಬಿ ಹರಸ್ತಾರ ಆ ಚನ್ನಬಸವರು. ನವಮಾಸಗಳು ತುಂಬಿದವು, ಶುಭ ತಿಥಿ ಶುಭವಾರ 12/12/1899 ಇಸ್ವಿಯ ಶುಭ ದಿನದ ಬ್ರಾಹ್ಮಿ ಮುಹೂರ್ತದಲ್ಲಿ ಲಿಂಗಮ್ಮ ತಾಯಿ ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಓಣಿಯ ಜನರಿಗೆಲ್ಲ ಸಂತೋಷವೇ ಸಂತೋಷ. ಮನೆ ಸಿರಿ ಸಂಪತ್ತಿನಿಂದ ಕೂಡಿದೆ, ಧನ ಕನಕ ತುಂಬಿ ವಸ್ತ್ರ ವಾಹನದಿಂದ ತುಂಬಿದ ಮನೆಯಲ್ಲಿ ಲಿಂಗಮ್ಮ ಆ ಗಂಡು ಮಗವನ್ನ ಹೆತ್ತಾಗ, ಜನ್ಮ ನೀಡಿದಾಗ ಆ ಓಣಿಯ ಜನರಿಗೂ ಕೂಡ ಸಂತೋಷ ಆಗಿತ್ತು. ಎಲ್ಲರೂ ಖುಷಿಯಿಂದ ಒಬ್ಬರಿಗೊಬ್ಬರು ಸಿಹಿಯನ್ನ ಹಂಚ್ತಾರ. ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಏನ್ ಮಾಡಿದ್ರು, ತೆರಳು ತೋರಣಗಳನ್ನ ಕಟ್ಟಿ ಹಬ್ಬವನ್ನೇ ಆಚರಿಸಿದರಂತೆ. ಹೇಗೆ ನಾವು ಈಗ ಅಮಾವಾಸ್ಯೆ ಬಂದತ್ತಲ್ಲಿ ಇವತ್ತ ನಾವು ಊರು ಜಾತ್ರೆ ಮಾಡುವಾಗ, ದೇವತೆಗಳ ಯಾವುದೇ ಒಂದು ಕಾರ್ಯ ಮಾಡುವಾಗ ಊರನ್ನ ಸ್ವಚ್ಛ ಮಾಡಿ ನೀರನ್ನ ಚಗಿಮಿಕೆ ಹೊಡೆದು ಎಲ್ಲ ಓಣಿ ಸ್ವಚ್ಛಗ ತೊಳೆದು ಆ ಮನೆಗಳಿಗೂ ಕೂಡ ಶೃಂಗಾರ ಎಲ್ಲರೂ ಕೂಡ ಮಾಡಿದ್ರು ಆ ಭೈರಿ ದೇವರ ಕೊಪ್ಪದ ಜನರು. ಚನ್ನಪ್ಪನವರ ಸಂತೋಷಕ್ಕೆ ಪಾರವೇ ಇಲ್ಲ. ಓಡೋಡಿ ಮಠಕ್ಕೆ ಹೋಗಿ ಗುರುಗಳನ್ನ ಕರೆತಂದು ಮಗುವಿಗೆ ಲಿಂಗ ಧಾರಣ ಮಾಡಿಸ್ತಾರೆ. ಹೋಗಿ ಮೊದಲ ಕರ್ಕೊಂಡು ಮಠಕ್ಕೆ ಹೋಗಿ ಮಹಾತ್ಮರನ್ನ ಕರ್ಕೊಂಡು ಬಂದು ಆ ಮಗುವಿಗೆ ಲಿಂಗ ಧಾರಣ ಮಾಡಿಸಿ, ಮಗುವಿನ ಹಣೆಗೆ ವಿಭೂತಿಯನ್ನ ಧರಿಸಿ, ಗುರುಗಳು ಮಗುವಿನ ಕಿವಿಯಲ್ಲಿ ಆಗಲೇ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳಿದ್ರಂತೆ. ಮುಂದೆ 12ನೆಯ ದಿವಸಕ್ಕೆ ರನ್ನ ತೊಟ್ಟಿಲಲ್ಲಿ ಚಿನ್ನ ಶಿಶುವನ್ನ ಹಾಕಿ, ಬಂಗಾರದ ತೊಟ್ಟಿಲದಲ್ಲಿ ಆ ಮಗುವನ್ನ ಹಾಕಿ ಮಲಗಿಸಿ ಮುತ್ತೈದೆಯರು ಕೂಡ ಏನ್ ಮಾಡ್ತಾರ, ಸಂತೋಷದಿಂದ ಜೋಗುಳವನ್ನ ಹಾಡ್ತಾರೆ. ಬಂಗಾರದ ತೊಟ್ಟಿಲ. ಆ ಮುತ್ತೈದೆಯರು ಮುದದಿಂದ ಕರಿಯಪ್ಪನೆಂದು ನಾಮಕರಣ ಮಾಡ್ತಾರ. ಆ ಕೂಸಿಗೆ ಕರಿಯಪ್ಪ ಅಂತಾರ. ಅವಾಗ ಕರಿಯಪ್ಪನೆಂದು ನಾಮಕರಣ ಮಾಡಿದಾಗ ಜ್ಞಾನ ಜ್ಯೋತಿಗೆ ಜನ್ಮ ನೀಡಿದ ಮಾತೆ ಲಿಂಗಮ್ಮನಿಗೆ ಆರತಿಯನ್ನ ಎತ್ತಿ ಕುಂಕುಮವನ್ನ ಧರಿಸಿಕೊಂಡು ಮುತ್ತೈದೆಯರು ಸಂತೋಷದಿಂದ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಇತ್ತ ಮಗು ಕರಿಯಪ್ಪನು ಬಿರಗಿಯ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಿತ. ಆ ಹುಣ್ಣಿಮೆ ಚಂದಿರ ಹೇಗೆ ಬೆಳಿತಾನಲ್ಲ ಅದರಂತೆ ಈ ಕರಿಯಪ್ಪನೆಂಬ ಆ ಲಿಂಗಮ್ಮ ಉದರದಲ್ಲಿ ಹುಟ್ಟಿದ ಆ ಮಗು ಬೆಳಿತಾ ಇದ್ದಾಗ, ಅವಾಗ ಆರತಿ ಎತ್ತಿ ಹೋದಾಗ ತಮ್ಮ ಮನೆಗೆ ಹೋದ್ರಲ್ಲ, ಚಂದ್ರನಂತೆ ದಿನಲೂ ಕೂಡ ಆ ಮಗು ಬೆಳಿತಾ ಇತ್ತು. ತನ್ನ ಆಟ ಪಾಠಗಳಿಂದ ತಾಯಿ ತಂದೆಗಳನ್ನ ಮುದವನ್ನುಂಟು ಮಾಡುತ್ತಿದ್ದ. ಆ ಮಗು ಆಟ ಆಡುವಾಗಾದರೂ ಕೂಡ ತಂದೆ ತಾಯಿಗಳಿಗೆ ಸಂತೋಷವನ್ನುಂಟು ಮಾಡ್ತಿತ್ತಂತೆ. ಮುಂದೆ ಕೆಲ ದಿನಗಳಲ್ಲಿ ಅಂಬೆಗಾಲಿಕ್ಕೆ ತನ್ನ ಶಿಶುಧನದ ಲೀಲೆಯನ್ನ ತೋರಿಸುತ್ತ ತಾಯಿ ಲಿಂಗಮ್ಮನ ತೊಂದರೆ ನಿಕ್ಕದಂತೆ ಕ್ಷಣಕಾಲ ಬೇಸರಿಸಿ ಮರುಕ್ಷಣದಲ್ಲಿ ಅಲ್ಲಿ ಕೈತೂರಿ ನಕ್ಕು ಹಾಲುಗಲ್ಲದ ಗೊಂಬೆಗಳನ್ನ
ಬೆಳಗುತ್ತಿದ್ದ ಆ ಕರಿಯಪ್ಪ. ತಾಯಿಯ ಮಡಿಲಲ್ಲಿ ಮಲಗಿ ತೊದಲು ನುಡಿಯಿಂದ ನುಡಿಯುತ್ತ ಹಗಲೆಲ್ಲ ದುಡಿದು ಬಂದ ತಾಯಿಯ ದನಿವನ್ನ ಕಳೆದು ತಣಿಸುತ್ತಿದ್ದಂತ. ಅದಕ್ಕೆ ಮಕ್ಕಳು ಮನೆಯಲ್ಲಿ ಬಂದಾಗ, ಹೊಲ ಮನೆಗೆ ಹೋದಾಗ, ತಂದೆ ತಾಯಿಗಳು ಹೊಲದಲ್ಲಿ ಕೆಲಸ ಮಾಡಿ ದಣಿದು ಬಂದಾಗ ಆ ಮಕ್ಕಳು ಅವರ ಆಟ ನೋಟ ನಗುವನ್ನ ನೋಡಿದಾಗ ಅವರ ದನಿವು ಆರ್ತದಂತ. ಹಾಗೆ ಅಮೃತಂ ಬಾಲ ಭಾಷಣಂ ಎಂಬಂತೆ ತಾನು ಬಾಲ ಭಾಷಣದ ಅಮೃತದ ಸಿಂಚನದಿಂದ ಮನೆಗೆ ಬಂದಿರುವಂತ ಬಂಧು ಬಾಂಧವರಿಗೆ ಮೋಡಿ ಮಾಡ್ತಾ ಬೆಳೀತಾ ಇದ್ದ ಆ ಕರಿಯಪ್ಪ ಒಂದ ಶಿಶು. ಮುಂದೆ 5 ವರ್ಷಗಳ ತುಂಬಲು ತಂದೆ ಚೆನ್ನಪ್ಪನವರು ತಮ್ಮ ಕರ್ತವ್ಯವನ್ನ ಸ್ಮರಿಸಿ ಶಾಲೆಗೆ ಕರೆದೊಯ್ದು ಹೆಸರು ನೋಂದಾಯಿಸಿ, ನೋಡಪ್ಪ ನನ್ನ ಮಗು ಇನ್ನ 6 ವರ್ಷ ಆಗಿಂದ ಶಾಲೆಗೆ ಕಲಿಸ್ಬೇಕಂತ ಹೇಳಿ ಶಾಲೆಗೆ ಕರೆದುಕೊಂಡು ಹೋಗಿ ಆ ಮಗುವಿನ ನಾಮಕರಣ ಹೆಸರು ನೋಂದಾಯಿಸಿ ಶಾಲೆ ಶಿಕ್ಷಕರಿಗೆ ಹೇಳಿ ತನ್ನ ಮಗನಿಗೆ ಸದ್ವಿದ್ಯೆಯನ್ನ ನೀಡಬೇಕೆಂದು ಪ್ರಾರ್ಥನೆ ಮಾಡಿ ಶಾಲೆಯ ಅಧ್ಯಾಪಕರಿಗೆ ಹೇಳ್ತಾರೆ, ನೋಡು ನನ್ನ ಮಗನಿಗೆ ತಾವು ವಿದ್ಯೆಯನ್ನ ನೀಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರ. ಆ ಚೆನ್ನಪ್ಪನವರು ಕರಿಯಪ್ಪನ ಸಲ್ಲಕ್ಷಣಗಳನ್ನ ಕಂಡು ಅವನಿಂದ ವಿದ್ಯಾಮೂರ್ತಿಗಳಾದ ಗಣಪತಿಗೂ ಶಾರದೆಗೂ ಪೂಜೆಯನ್ನ ಮಾಡಿಸಿದರಂತೆ. ಯಾರು? ಆ ಚೆನ್ನಪ್ಪನವರು ಗಣೇಶನಿಗೂ ಕೂಡ ಶಾರದೆ ದೇವಗಿಗೆ ಕೂಡ ಪೂಜೆ ಮಾಡಿಸಿದ್ರಂತೆ. ಮರುದಿವಸ ಆ ಶಾಲೆಯ ಶಿಕ್ಷಕರು ಕರಿಯಪ್ಪನಿಗೆ ಗುರುಗಳ ಸ್ತೋತ್ರ ಮಾಡಿಸಿದರು. ಏನಂತಾರ? ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶ ಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯ. ಕೂಡಲೇ ಕರಿಯಪ್ಪನು ಕೂಡ ಏನ್ ಮಾಡಿದ? ಹಿಂದೆ ಕಲಿತಿದ್ದನ್ನೇ ಈಗ ಸ್ಮರಿಸಿಕೊಂಡವರಂತೆ. ಹಿಂದೆ ತಾ ಕಲಿತರಂತ ಹೇಳಿ ಆ ಗುರುಸ್ತೋತ್ರವನ್ನ ಪಟಪಟನೆ ಹೇಳಿದ. ಆ ಗುರುಗಳು ಹೇಳಿದ ತಕ್ಷಣವೇ ಈ ಕರಿಯಪ್ಪ ಹೇಳ್ತಾನ. ಗುರುಗಳಿಗೆ ಆಶ್ಚರ್ಯ ಆತಂತ. ಓಹೋ, ಈ ಬಾಲಕ ಯೋಗ ಭ್ರಷ್ಟನಿದ್ದಂತೆ ಕಾಣ್ತಾನ. ಯೋಗ ಭ್ರಷ್ಟ ಅಂದ್ರ ತಾನು ಹಿಂದಿನ ಜನ್ಮದಲ್ಲಿ ಅಧ್ಯಯನ ಮಾಡಿ ಅದು ಜ್ಞಾನ ಪರಿಪೂರ್ಣ ಆಗಲಾರದೆ ಇದ್ದಾಗ ಒಳ್ಳೆಯ ಶ್ರೀವಂತರ ಕುಲದಲ್ಲಿ, ಇಲ್ಲಿಲ್ಲಂದ್ರ ಜ್ಞಾನಿಯ ಕುಲದಲ್ಲಿ ಜನನಾಗತಿ. ಅರ್ಜುನನು ಕೇಳಿದಾನ, ಹೇ ಪರಮಾತ್ಮ, ಸಾಧಕ ತನ್ನ ಅವಸ್ಥೆ ಮಾಡಕತ್ತನ ಕರೆ ಇನ್ನ ನಿಜವಾದ ಜ್ಞಾನ ಆಗಿಲ್ಲ ಅವನಿಗೆ. ಯಾಕ? ಆತ್ಮ ಸ್ವರೂಪವನ್ನ ತಿಳಿಯಬೇಕೆಂಬ ಇಚ್ಛೆಯಿಂದ ಎಲ್ಲಾ ಅದನ್ನ ಚಿಂತನ ಮಾಡ್ತಾ ಇದ್ದಾನ ಖರೆ, ಆದರೂ ಕೂಡ ತನ್ನ ನಿಜವಾದ ಸ್ವರೂಪ ಇನ್ನ ತಿಳ್ಕೊಂಡಿಲ್ಲ. ಆದರೆ ಅವನ ದೇಹ ಹೋತಂದ್ರ ಎಲ್ಲಿ ಹುಟ್ಟತಾನಂತ ಪ್ರಶ್ನೆ ಮಾಡ. ಸಾಧಕ ತನ್ನ ಅವಸ್ಥೆ ಇನ್ನ ಪೂರ್ಣ ಪರಿಪೂರ್ಣ ಮಾಡಿಕೊಂಡಿಲ್ಲ ಖರೆ, ಆದ್ರ ಸಾಧನ ಅವಸ್ಥೆಯೊಳಗಿದ್ದಾನಲ್ಲ ಅವ ದೇಹವನ್ನ ಬಿಟ್ನಂದ್ರ, ಈ ದೇಹ ಬಿಟ್ಟಂದ್ರ ಎಲ್ಲಿ ಹುಟ್ಟತಾನ ಅಂತ ಹೇಳ. ಅವ ಅಂದವ, ನೋಡಪ್ಪ, ಅಂತ ಸಾಧಕ ಮುಮುಕ್ಷು ತನ್ನ ನಿಜದ ಸ್ವರೂಪವನ್ನ ಏನ ತಿಳ್ಕೊಂಡಿಲ್ಲ ಅಂದಾಗ ಅವ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿ ಜಾಯಿತೆ. ಶ್ರೀವಂತರ ಕುಲದಲ್ಲಿ ಹುಟ್ಟುತ್ತಾನ, ಇಲ್ಲಿಗಂದ್ರ ಜ್ಞಾನಿಗಳ ಕುಲದಲ್ಲಿ ಅವನ ಜನನ ಆಕತಪ್ಪ. ಅಂತ ಜನನ ಆಗ್ಬೇಕಾದ್ರೂ ಕೂಡ ಹಿಂದಿನ ಪುಣ್ಯದ ಪ್ರಭಾವದಿಂದ ಅದೇನಾಕತಿ ಅಲ್ಲಿ ದೇಹ ತಯಾರಾಗಿರ್ತದಂತ. ಅದಕ್ಕ ಹೇಳಿದ ಮಾಸ್ತರ್ ಅಂತಾರ, ಈ ಕರಿಯಪ್ಪನನ್ನ ನೋಡಿ ಈ ಸ್ತೋತ್ರವನ್ನ ಹೇಳಿದಾಗ ಇವ ಯೋಗ ಭ್ರಷ್ಟ ಜನ್ಮ ಅದ. ಇವ ಯೋಗಿ ಮೊದಲ ಸಾಧನ ಮಾಡ್ಯಾನ, ಈಗಿಷ್ಟೆಲ್ಲ ಹೇಳಕತ್ಯಾನಂದಾಗ ಇದು ಯೋಗ ಭ್ರಷ್ಟ ಜನ್ಮ ಕಾಂತದಂತ ಹೇಳಿ ಅವರು ಗುರುಗಳಂತಾರ. ಇವನು ಹಿಂದಿನ ಜನ್ಮದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರ್ತಾನ, ಆ ಜ್ಞಾನವನ್ನ ಮಾಡಿಕೋಬೇಕು ಅಂತೇಳಿ
ಜ್ಞಾನದಲ್ಲಿ ಏನ್ ಮಾಡ್ಯಾನ, ಹಿಂದಿನ ಜನ್ಮದಲ್ಲಿ ಕೂಡ ಸಾಧನ ಮಾಡ್ಯಾನ. ಸಾಧನ ಚತುಷ್ಟಯ ಸಂಪನ್ನನಾಗಿ ವಿವೇಕ ವೈರಾಗ್ಯವಂತನಾಗಿ ತನ್ನ ಸಾಧನೆಯನ್ನ ಮುಂದುವರಿಸಬೇಕಂತ ಪ್ರಯತ್ನ ಮಾಡ್ಯಾನ. ಅದು ಆ ಜ್ಞಾನ ಪರಿಪೂರ್ಣ ಆಗಲಾರದಕ್ಕ ಹೀಗೆ ಬಂದನ ಬ್ರಹ್ಮಜ್ಞಾನಿ ಕುಲದಲ್ಲಿ ಸಿರಿವಂತರ ಮನೆಯಲ್ಲಿ ಇವನ ಜನ್ಮ ಆಗಿದೆ ಅಂತೇಳಿ ಅವ್ರು ತಿಳ್ಕೊಂತಾರ. ಯಾರು? ಮಾಸ್ತರು, ಅಧ್ಯಾಪಕರು. ಇವನಿಗೆ ಉತ್ತಮವಾದ ವಿದ್ಯೆಯನ್ನ ಕೊಟ್ಟರೆ ಈ ಲೋಕಕ್ಕೆ ಸಾಕಷ್ಟು ಪ್ರಯೋಜನಕತಂತ ತಿಳ್ಕೊಂಡ್ರಂತ. ಅವರು ತಿಳಿದು ಅಂದಿನಿಂದ ಆ ಶಿಕ್ಷಕರು ಏನ್ ಮಾಡಿದ್ರು, ಆ ಬಾಲಕನ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಓದಿಸಲು ಆರಂಭ ಮಾಡಿದ್ರಂತ. ಇವ ಶಾಣೆ ಅದನ. ಗುರುಗಳಿಗೆ ಏನಕತ್ತಂದ್ರ, ಮಕ್ಕಳು ಹೇಳಿದ ವಿದ್ಯೆಯನ್ನ ಸದಾ ಹೇಳ್ತಾ ಇದ್ದಾಗ ಅದನ್ನ ಬೇಗನೆ ಹಿಡಿದುಕೊಳ್ಳುವ ಸಾಮರ್ಥ್ಯ ಇತ್ತಂದ್ರ ಆ ಅಧ್ಯಾಪಕರಿಗೆ ಬಹಳ ಸಂತೋಷಕತಂತ. ಈ ಹುಡುಗನನ್ನ ನಾವ್ ಇನ್ನಷ್ಟು ಓದಿಸಬೇಕು ಅಂತ ಹೇಳಿ ಏನ್ ಮಾಡ್ತಾರ, ವಿದ್ಯಾ ಕೊಡಲಿಕ್ಕೆ ಹೆಚ್ಚು ಅವನ ಕಡೆ ಕೊಡತಾ ಓದಿಸಲು ಪ್ರಾರಂಭ ಮಾಡ್ತಾರ. ಆ ಬಾಲಕನು ಕೂಡ ಶಾಲೆಯಲ್ಲಿಯ ಎಲ್ಲಾ ವಿದ್ಯಾರ್ಥಿಗಳಿಂದಲೂ ಕೂಡ ಶ್ರೇಷ್ಠನೆಂದೆನಿಸಿಕೊಂಡು ಆ ಶಾಲೆಗೆ ನಾನು ಏನಾಗಿದ್ದವ, ರ್ಯಾಂಕ್ ಸ್ಟೂಡೆಂಟ್ ಅಂತ. ಯಾರು? ಕರಿಯಪ್ಪ. ವರ್ಷಕ್ಕೆ ಉತ್ತಮ ತರಗತಿಯಲ್ಲೇ ಉತ್ತೀರ್ಣನಾಗ್ತಾ ಮುಲ್ಕಿ ಪರೀಕ್ಷೆ 7ನೇ ಏತಿಯಲ್ಲಿ ಪಾಸ್ ಆಗಿ ಟ್ರೈನಿಂಗ್ ಕಾಲೇಜವನ್ನ ಮುಗಿಸಿಕೊಂಡು ಅನ್ನೇಗಿರಿ ಗ್ರಾಮದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ವಿದ್ಯಾರ್ಥಿಗಳಿಗೆ ಮಮತೆಯಿಂದ ಶಿಕ್ಷಣ ಕೊಡ್ತಾ ಇದ್ದ ಈ ಕರಿಯಪ್ಪ ಅನ್ನುವ ಹುಡುಗ. ಇವರು ಸಮಾಜದಲ್ಲಿ ಉತ್ತಮ ಶಿಕ್ಷಕರೆಂದು ಜನರ ಗೌರವ ಆಧಾರಗಳಿಗೆ ಕಾರಣರಾದರು. ಮುಂದೆ ಅವರೇನ್ ಮಾಡ್ತಾರ, ಬೈರಿ ಕೊಪ್ಪ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಧಾರ್ಮಿಕ ಮನೋಭಾವನೆ ಉಳ್ಳವರಾಗಿ ಸದಾ ಕಾಲದಲ್ಲಿ ಅಧ್ಯಾತ್ಮ ಚಿಂತನೆ ಮಾಡ್ತಾ ಲೌಕಿಕ ಭೋಗದತ್ತ ಮನಸ್ಸು ಮಾಡದೆ ತಾನು ಯಾವುದೋ ಒಂದು ವಿಶೇಷ ಕಾರ್ಯಕ್ಕಾಗಿ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಿರುವೆನೆಂದು ಭಾವಿಸುತ್ತಾ ಸದಾ ಅಂತರ್ಮುಖಿಗಳಾಗಿದ್ರು. ನಾ ಯಾಕೆ ಹುಟ್ಟಿ ಬಂದೇನಿ ಈ ಜನ್ಮಕ್ಕ, ಈ ಮರ್ತ್ಯ ಲೋಕಕ್ಕ, ನಾ ಬಂದು ಕಾರಣ ಏನು ಅಂತ ಸದಾ ಅಧ್ಯಾತ್ಮದ ಚಿಂತನೆ ಮಾಡ್ತಾ ಇದ್ರಂತ. ಆ ಸಮಯದಲ್ಲಿ ತಂದೆ ತಾಯಿಗಳು ಮಗಳ ವಯಸ್ಸಿಗೆ ಬಂದಿರುವನೆಂದು ತಿಳಿದು ಇವನಿಗೆ ಒಂದು ಯೋಗ್ಯ ಕನ್ಯೆಯನ್ನ ಹುಡುಕಿ ಮದುವೆ ಮಾಡಬೇಕಂತ ವಿಚಾರ ಮಾಡಕತ್ತಿದ್ರಂತ. ನಮ್ಮ ಮಗ ವಯಸ್ಸಿಗೆ ಬಂದ, ಇವನಿಗೆ ಒಬ್ಬ ಸುಂದರಳಾದ ಸೊಸೆಯನ್ನ ಹುಡುಕಿ ಮದುವೆ ಮಾಡಬೇಕು, ಯೋಗ್ಯ ಕನ್ಯೆಯನ್ನ ಹುಡುಕಿ ಮದುವೆ ಮಾಡಬೇಕಂತ ವಿಚಾರ ಮಾಡಕತ್ತಿದ್ರು. ಈ ರೀತಿಯಾದ ತಂದೆ ತಾಯಿಗಳ ವಿಚಾರವನ್ನ ತಿಳಿದು ಗುರುಗಳು ತಮ್ಮ ಆತ್ಮೀಯ ಹಿರಿಯರಾದ ಸಂಕದಾಳದ ಚನ್ನ ಬಸಯ್ಯನವರಿಗೆ ಭೇಟಿಯಾಗಿ, ಹಿರಿಯರೇ, ನನಗಿಂತ ತಾಯಿ ತಂದೆಗಳು ಮದುವೆ ಮಾಡಲು ಬಯಸಿದ್ದಾರೆ. ನನ್ನ ಮದುವೆ ಮಾಡಕ ನನ್ನ ತಂದೆ ತಾಯಿಗಳು ಬಯಸಿದ್ದಾರೆ. ನನಗೇಕೋ ಸಂಸಾರದಲ್ಲಿ ಆಸಕ್ತಿ ಇರುವುದಿಲ್ಲ ಅವಂತ. ನನ್ನ ತಂದೆ ತಾಯಿಗಳು ಕೂಡ ನನ್ನ ಮದುವೆ ಮಾಡಬೇಕಂತ ಹೇಳಿ ಅವರು ಚಿಂತನ ಮಾಡಕತ್ತಾರೆ. ಕರೆ ನನಗೇನಿಲ್ಲ, ಆ ಮದುವೆ ಮಾಡಿಕೊಳ್ಳಬೇಕೆಂಬ ಆಸೆ ನನಗಿಲ್ಲ. ಈ ಅಧ್ಯಾತ್ಮ ಚಿಂತನೆಯಲ್ಲಿಯೇ ನನಗೆ ಮುಂದುವರಿಯಬೇಕೆಂದು ನನ್ನ ವಿಚಾರ ಇದೆ. ಅದಕ್ಕೆ ಅಂತ ಯೋಗ್ಯರಾದ ಗುರುಗಳನ್ನ ನಾನು ಹುಡುಕಲಿದ್ದೇನೆ. ನನಗೆ ನನ್ನ ನಿಜವಾದ ಸ್ವರೂಪವನ್ನ ತಿಳಿದುಕೊಡುವ ಅಂತ ಸದ್ಗುರುಗಳನ್ನ ನಾನು ಹುಡುಕ್ತಾ ಇದ್ದೇನೆ. ನೀವೇನಾದರೂ ಅಂತಹ ಗುರುಗಳನ್ನ ಕಂಡಿದ್ದರೆ ನನಗೆ ಹೇಳ್ರಿ. ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ ಇರತಕ್ಕಂಥ ಗುರುಗಳಿದ್ರ ನನಗ ನೀವು ಹೇಳ್ರಿ. ಅಂತ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ನನ್ನ ನಿಜವಾದ ಸ್ವರೂಪವನ್ನ ನಾನು ತಿಳಿದುಕೊಳ್ತೇನಂತೇಳಿ ಮಾಡಿದ್ರು. ಸಂಕದಾಳದ ಚನ್ನ ಬಸಯ್ಯನವರ ಇವನ ಅನೇಕ ಜನ್ಮದಲ್ಲಿ
ನಿಷ್ಕಾಮ ಪುಣ್ಯವನ್ನ ಮಾಡಿದ್ದಾನೆ. ಈ ಅಧ್ಯಾತ್ಮ ಚಿಂತನೆ ಮಾಡಬೇಕು. ನನ್ನ ನಿಜವಾದ ಸ್ವರೂಪವನ್ನ ನಾನು ತಿಳ್ಕೋಬೇಕು ಅನ್ನೋದಿತ್ತಂದ್ರ ಅನಂತ ಜನ್ಮದಲ್ಲಿ ಮಾಡಿದ ಆ ಸುಕೃತ ಪುಣ್ಯ ಏನಾಗತ್ತದು, ನಿಷ್ಕಾಮ ಪುಣ್ಯ ಇತ್ತಂದ್ರ ಮಾತ್ರ ಅವನ ಹೃದಯ ಪರಿಪಕ್ವಾಗಿರ್ತದೆ. ಅದಕ್ಕಂದ್ರ ಅವರು ಇವನ ಹೃದಯ ಏನಾಗಿದೆ, ಪರಿಶುದ್ಧ ಆಗೈತಿ. ಈತನಿಗೆ ಯೋಗ್ಯ ಗುರುಗಳು ಸಿಕ್ಕರೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಆಗಲಿಕ್ಕೆ ಯಾವ ಸಂಶಯ ಇಲ್ಲ ಅಂತೇಳಿ ಕೂಡ ಆ ಚನ್ನ ಬಸಯ್ಯನವರು ಕೂಡ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ನಾಗನೂರಿನಲ್ಲಿರುವ ಸದ್ಗುರು ಶ್ರೀ ಶಿವಾನಂದರಿಗೆ ಭೇಟಿ ಮಾಡಿಸಬೇಕು ಇವನನ್ನಂತ ಅಲ್ಲಿವರೆಗೆ ಕರೆದುಕೊಂಡು ಹೋಗಿ ಅವರ ದರ್ಶನ ಮಾಡಿಸ್ತಾರೆ. ಸದ್ಗುರು ಶಿವಾನಂದ ಯತೀಶ್ವರರು ಎಲ್ಲಿದ್ರು, ಆ ನಾಗನೂರ ಗ್ರಾಮದಲ್ಲಿದ್ದಾಗ ಇವನನ್ನು ಕೂಡ ಅಲ್ಲಿಗೆ ಚನ್ನ ಬಸಯ್ಯನವರು ಕರೆದುಕೊಂಡು ಅವರ ದರ್ಶನ ಮಾಡಿಸ್ಬೇಕಂತೇಳಿ ಆ ಶಿಕ್ಷಕರನ್ನ ನೋಡಿದ ಕೂಡಲೇ ಸದ್ಗುರು ಶ್ರೀ ಶಿವಾನಂದರಿಗೆ ಆನಂದ ಆತ. ಏನಪ್ಪ ಇಂಥ ಹುಡುಗ ಬಂದಾನಂತೇಳಿ ಕಳೆದುಕೊಂಡ ಯಾವುದೇ ಒಂದು ವಸ್ತು ಸಿಕ್ಕಂತೆ ಸಂತೋಷ ಆತಂತ. ಯಾವುದೇ ಒಂದು ಜೀವನದೊಳಗೆ ಏನ ಕಳ್ಕೊಂಡಿದ್ನಲ್ಲ ಅನ್ನೋ ಹಂಗ ಆ ಶಿಕ್ಷಕ ಕರಿಯಪ್ಪ ಸಿಕ್ಕಾಗ ಬಹಳ ಸಂತೋಷ ಆತಂತ. ಶಬ್ದಾದಿ ವಿಷಯಗಳ ಆಕರ್ಷಣೆಯದ ಪಾರಾಗಿ ಗುರುಪಾದಕ್ಕೆ ಶರಣಾಗತನಾಗಿರುವೆ ಅಂದ ಬಳಿಕ ನೀನು ಯೋಗ ಭ್ರಷ್ಟನೇ ಇರುತ್ತಿರುವೆ. ಸಂಸಾರ ಸಾಗರದಲ್ಲಿ ಬೀಳಲಾರದ ಇಂಥ ಗುರುವಿನನ್ನ ನೀ ಹುಡುಕಿಕೊಂಡು ಬರ್ತಿ ಅಂದಾಗ ನೀನೇನಾಗಿಪ್ಪ, ಯೋಗ ಭ್ರಷ್ಟನೇ ಇರುತ್ತಿರುವೆ. ನಿನಗೆ ಮುಕ್ತಿಯ ದ್ವಾರವು ಸದಾ ತೆರೆದಿದೆ ಅಂತಾರ ಶಿವಾನಂದ ಯತೀಶ್ವರರು. ಬಾ, ನಿನಗೆ ಅದರ ವಿಳಾಸವನ್ನ ಕೊಡುತ್ತೇನಂತ ಯಾರು, ಶಿವಾನಂದ ಯತೀಶ್ವರರು ಆ ಕರಿಯಪ್ಪನಿಗೆ ಏನಂತಾರ, ನಿನಗೆ ವಿಳಾಸ ಯಾವುದು, ಮುಕ್ತಿಯ ದ್ವಾರದ ವಿಳಾಸವನ್ನ ಕೊಡುತ್ತೇನೆಪ್ಪ ಅಂತೇಳಿ ಒಳಗೆ ಕರೆದುಕೊಂಡು ಹೋಗಿ ದೀಕ್ಷೆಯನ್ನ ಕೊಟ್ಟು ವರದ ಹಸ್ತವನ್ನ ತಲೆಯ ಮೇಲಿರಿಸಿ ತಮ್ಮ ಅಮೃತ ಹಸ್ತವನ್ನ ಅವನ ತಲೆಯ ಮೇಲೆ ಇಟ್ಟು ನೀನು ನಿನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು ಸಂಸ್ಕೃತ ಅಭ್ಯಾಸಕ್ಕೆ ಕಾಶಿಗೆ ಹೋಗಬೇಕಂತ ಹೇಳಿದ್ರಂತ. ಶಿವಾನಂದ ಯತೀಶ್ವರರು ಏನ್ ಮಾಡ್ತಾರ, ಈ ನೀನು ಶಾಲೆಗೆ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ತೀಯಲ್ಲ, ಈ ಶಾಲೆಗೆ ರಾಜೀನಾಮೆಯನ್ನ ಕೊಟ್ಟು ಸಂಸ್ಕೃತ ಅಧ್ಯಯನ ಮಾಡಾಕ ನೀ ಕಾಶಿಗೆ ಹೋಗ್ಬೇಕಂತ ಹೇಳಿದ್ರಂತ. ದೀಕ್ಷೆಯ ನಂತರ ಅವರಿಗೆ ಮಹೇಶ್ವರನೆಂಬ ನಾಮವನ್ನ ಕೊಟ್ಟು ಆಶೀರ್ವಾದ ಮಾಡಿದ್ರು ಆ ಶಿವಾನಂದ ಯತೀಶ್ವರರು. ತಕ್ಷಣದಲ್ಲಿ ಅವರು ತಮ್ಮ ಶಿಕ್ಷಕ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು ಆ ಕಾಶಿಗೆ ಹೋಗಿ 18 ವರ್ಷ ಸಂಸ್ಕೃತ ಅಭ್ಯಾಸವನ್ನ ಮಾಡಿದರು. ಎಲ್ಲೇ, ಕಾಶಿ ಒಳಗ ವಿಶ್ವವಿದ್ಯಾಲಯ. ಆ ಸಂಸ್ಕೃತ ವಿಶ್ವವಿದ್ಯಾಲಯದೊಳಗ ಸಂಸ್ಕೃತ ಅಭ್ಯಾಸ ಮಾಡಿದ್ರಂತ. ಅಲ್ಲಿ ನ್ಯಾಯಾದಿ ಷಡ್ದರ್ಶನಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ನಂತರ ಅವರು ಬಡೋದಯ ಪಂಡಿತ ಪರೀಕ್ಷೆಯಲ್ಲಿ ಕೂಡ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದರು. ನ್ಯಾಯ ವೇದಾಂತ ಆಚಾರ್ಯರೆಂದು ಬಿರುದಾಂಕಿತರಾಗಿ 500 ಪದ್ಯಗಳನ್ನ ರಚಿಸಿದರಂತೆ. ಆ ಸದ್ಗುರುಗಳ ಕರುಣೆಯನ್ನ ಪಡ್ಕೊಂಡು ಈ ಸಂಸ್ಕೃತ ಅಧ್ಯಯನ ಮಾಡಿ ಎಷ್ಟು 500 ಪದ್ಯಗಳನ್ನ ರಚಿಸಿ ಆ ಕಾಲದಲ್ಲಿ ಅತ್ಯಂತ ವಿದ್ವಾಂಸರೆಂದು ಪರಿಗಣಿಸಲ್ಪಟ್ಟ ಕಾಶಿಯಲ್ಲಿ ಹಿಂದೂ ವಿಶ್ವವಿದ್ಯಾಲಯವನ್ನ ಕಟ್ಟಿ ವಿಶ್ವದಲ್ಲಿಯೇ ಕ್ರಾಂತಿಯನ್ನೆಸಗಿದ ಪಂಡಿತ ಮದನ ಮೋಹನ ಮಾಲ್ವೀಯರು ಕೂಡ ವಿದ್ಯಾ ವಿಶಾರದ ಎಂಬುದಾಗಿ ಬಿರುದನ್ನ ಕೊಟ್ಟು ಸನ್ಮಾನ ಮಾಡಿದ್ರಂತ ಈ ಕರಿಯಪ್ಪ ಮಾಸ್ಟರ್ರಿಗೆ. ಕಲಕತ್ತಾ ಕಾಳಿಪಟ್ಟಣದ ಪಂಡಿತರು ಕೂಡ ವಿದ್ವತ್ ಸಭೆಯನ್ನ ಕರೆದು ಸದ್ಗುರುಗಳಿಗೆ ವಿದ್ಯಾ ವಾಚಸ್ಪತಿ ಎಂಬ ಬಿರುದನ್ನ ಕೊಟ್ಟು ಸನ್ಮಾನ ಮಾಡಿದ್ರಂತೆ. ಹೀಗೆ ಸದ್ಗುರು ಮಹೇಶ್ವರಾನಂದರು ಕೂಡ
ಸದ್ಗುರು ಶಿವಾನಂದರ ಆಶೀರ್ವಾದದಿಂದ ಜಗದ್ವಂದ್ಯರಾಗಿ ಅದ್ವಿತೀಯ ಕೋವಿದರಾಗಿ ಪ್ರಸಿದ್ಧಿಯನ್ನ ಪಡೆದಿರುತ್ತಾಗ ಇವರ ಕೀರ್ತಿಯನ್ನ ಕೇಳಿ ಕಾಶ್ಮೀರದ ವಿಶ್ವವಿದ್ಯಾಲಯ ನಿಲಯದವರು ಕೂಡ ತಮ್ಮಲ್ಲಿ ನ್ಯಾಯಶಾಸ್ತ್ರವನ್ನ ಬೋಧಿಸಲು ಪ್ರಿನ್ಸಿಪಾಲರನ್ನಾಗಿ ನಿಯಮಿಸಿ ಅವರಿಗೆ ನಿಶ್ಚಯ ಮಾಡಿದ್ರು. ಸಂಸ್ಕೃತ ಅಧ್ಯಯನ ಮಾಡಿ ಮತ್ತು ಹೊಳ್ಳಿ ಇವರಿಗೆ ಪ್ರಿನ್ಸಿಪಾಲ್ ಆಗಿ ಮಕ್ಕಳಿಗೆ ಅಲ್ಲೇ ಸಂಸ್ಕೃತ ನ್ಯಾಯ ವೇದಾಂತ ಪಾಠವನ್ನ ಮಾಡಬೇಕಂತ ಎಲ್ಲೇ ಕಾಶ್ಮೀರದ ವಿಶ್ವವಿದ್ಯಾಲಯದೊಳಗ ಮಾಡಿದ್ರಂತ ಇವ್ರನ್ನ. ಇವರು ನೈತಿಕ ನಿಷ್ಠೆಯನ್ನ ಕೆಡಿಸಲೋಗುವ ಸುಂದರ ತರುಣಿಯೋರ್ವಳನ್ನ ನಿಯಮಿಸಿ ರಾತ್ರಿ ಸಮಯದಲ್ಲಿ ಅವರ ಬಳಿಗೆ ಕಳಿಸ್ತಾರ. ಆ ಸುಂದರಿ ಕೂಡ ಅನೇಕ ಹಾವ ಭಾವಗಳಿಂದ ಕಾಮ ಚೇಷ್ಟೆಗಳನ್ನ ಮಾಡ್ತಾ ಇವರ ಬಳಿಯಲ್ಲಿ ಸುಳಿದಾಡ್ತಾ ತನ್ನ ಮನದ ಇಂಗಿತವನ್ನ ಹೇಳಿಕೊಂಡು ಪ್ರಾರ್ಥನೆ ಮಾಡ್ತಾಳೆ. ಸದ್ಗುರುಗಳು ಮನದಲ್ಲಿ ವಿಚಾರಿಸುತ್ತಾ ಇಲಿಗಳನ್ನ ಹಿಡಿಯುವ ಜನರು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಬಲೆಯಲ್ಲಿ ಹಾಕಿಡ್ತಾರಲ್ಲ, ಈ ಕೀಲನ್ನ ಅರಿಯದ ಇಲಿಗಳು ನಾಲಿಗೆಯ ರುಚಿಗಾಗಿ ಒಳಹೊಕ್ಕು ಬಲೆಯಲ್ಲಿ ಸಿಕ್ಕು ಸಾಯುವಂತೆ ಪರಮಾತ್ಮನು ಈ ಜೀವಿಗಳನ್ನ ಬಂಧಿಸುವಗೋಸ್ಕರವೇ ಹೆಣ್ಣು ಹೊನ್ನು ಮಣ್ಣುಗಳೆಂಬ ಜಾಲಗಳನ್ನ ಬೀಶಾನಂತ. ಇದು ಮಾಯದ ಪ್ರಪಂಚದೊಳಗ ಬೀಜಾನಂತ. ಅದಕ್ಕ ಅರಿಯದ ಪಾಮರ ಜೀವಿಗಳು ಏನ್ ಮಾಡ್ತಾರ, ಆ ಬಲೆಯಲ್ಲಿ ಬಿದ್ದು ಜನನ ಮರಣ ರೂಪವಾದ ಘೋರ ಸಂಸಾರ ಚಕ್ರದಲ್ಲಿ ಸಿಕ್ಕು ಅನಂತ ದುಃಖವನ್ನೇ ಅನುಭವಿಸ್ತಾರಂತೇಳಿ ಅಲ್ಲಮ ಪ್ರಭುಗಳು ಕೂಡ ಹೇಳ್ಯಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ, ಅಂತಪ್ಪ ದಿವ್ಯ ರತ್ನದ ಕೆಡುಗುಡದೆ ನೀನಲಂಕರಿಸಿಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟ ಸಿರಿವಂತರಿಲ್ಲ ಕಾಣ ಎಲೆ ಮನವೇ. ಮನಸ್ಸಿಗೆ ಅಲ್ಲಂ ಪ್ರಭುಗಳು ಹಿಂಗ್ ಹೇಳ್ಯಾರಂತ. ಏನ್ ಹೇಳ್ತಾರ ಅವರು? ಭೂಮಿ, ಈ ಭೂಮಿ ನಿನ್ನದಲ್ಲ, ಇದು ಭಗವಂತಂದಿದು ಭೂಮಿ. ಹೇಮ ನಿನ್ನದಲ್ಲ, ಬಂಗಾರವು ಕೂಡ ಈ ಜಗತ್ತಿನಲ್ಲಿ ಬಂಗಾರ ಐತೆಲ್ಲ, ಇದು ಕೂಡ ನಿನ್ನದಲ್ಲ. ಕಾಮಿನಿಗಳು ಕೂಡ ನಿನ್ನವರಲ್ಲೋ. ಇದು ದೇವರು ಮಾಡಿರುವ, ದೇವರ ಕೃಪೆಯಿಂದ ಆಗಿರುವ ಎಲ್ಲವೂ ಕೂಡ ದೇವ ಸ್ವರೂಪ, ಇವು ಕೂಡ ನಿನ್ನದಲ್ಲ, ತನ್ನದಲ್ಲ. ಈ ಭೂಮಿ ಹೇಮ ಕಾಮಿನಿಗಳಿಗಾಗಿ ಹೋರಾಡ್ತದಲ್ಲ, ಅಮೂಲ್ಯವಾದ ಆಯುಷ್ಯವನ್ನ ಕಳೆಯುತ್ತಿದ್ದಾನೆ. ಈ ಮನುಷ್ಯ ಆಯುಷ್ಯವನ್ನೆಲ್ಲ ಕಳೆದು ಸಾಯುವಾಗ ಮನುಷ್ಯನಿಗೆ ಈ ವಚನದ ರಹಸ್ಯ ತಿಳಿತಾ ಇದೆ. ನಾ ಯಾಕಂದ್ರೆ ಇಷ್ಟೆಲ್ಲ ಜೀವನವನ್ನ ಹಾಳು ಮಾಡಿದೆ, ನನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಾರದ, ಯಾವುದಕ್ಕೋ ಇಂದ್ರಿಯ ಸುಖಕ್ಕಾಗ್ಯೋ, ಈ ಭೂಮಿಗಾಗಿ, ಹಣ್ಣಿಗಾಗಿ, ಮಣ್ಣಿಗಾಗಿ ನಾನು ಆಯುಷ್ಯವನ್ನ ಕಳನ್ನಲ್ಲಂತ ಅವಾಗಂತ ಏನಂತಾನ ಮೊದಲ ತಾಯಿ ಗರ್ಭದಲ್ಲಿದ್ದಾಗ, ಹೇ ಪರಮಾತ್ಮ, ನಿನ್ನ ಚಿಂತನೆಯನ್ನ ಮಾಡಿ ನಾನು ಇದನ್ನ ಅನುಭವಿಸಲಾರದ, ನಿನ್ನ ಸ್ಮರಣೆ, ನಿನ್ನ ಭಜನೆ, ನಿನ್ನ ಚಿಂತನೆ ಸದಾ ನಾನು ಮಾಡಿ ನಿನ್ನನ್ನ ಕೂಡುತ್ತೇನಂತ ಬೇಡಿಕೊಂಡು ಬಂದು ಹಳೆ ಮಾಡಿದ ಅನೇಕ ಜನರು ಕೂಡ ಅದೇ ವ್ಯವಹಾರದಲ್ಲಿ ಏನ್ ಮಾಡ್ತಾರ, ಜೀವನ ಪರ್ಯಂತರವಾಗಿ ಸಂಸಾರ ಸಾಗರದಲ್ಲಿ ಮುಳುಗಿ ಸಾಯುವಾಗಂತಾನ, ನಾನು ಮಾಡ್ಕೊಲಿಲ್ಲಲ್ಲಪ್ಪ, ನಾ ಎದಕ್ ಬಂದಿದ್ನಲ್ಲ, ನನ್ನ ಕರ್ತವ್ಯ ನಾನು ಮಾಡಿಕೊಳ್ಳಲಿಲ್ಲ ಅಂತ ಹೇಳಿ ಮರಗ್ತಾನಲ್ಲ. ಸಾಯುವಾಗದು ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಶರೀರದಲ್ಲಿ ಶಕ್ತಿ ಇಲ್ಲ. ನಾ ಎದಕ್ಕಾಗಿ ಬಂದಿದ್ದೆ, ನಾನು ಬಂದ ಕೆಲಸ ಮಾಡುವುದನ್ನ ಬಿಟ್ಟು ಅನ್ಯ ವಿಷಯಗಳಲ್ಲಿ ನಾ ವಿಷಯವನ್ನ ಕಳನ್ನಲ್ಲಪ್ಪ ಅಂತೇಳಿ ಅವಾಗ ಮರಗಿದ್ರೆ ಏನು ಪ್ರಯೋಜನ?
ಅದಕ್ಕ ಈ ಅಧ್ಯಾತ್ಮ ಚಿಂತನ ಹೇಗೆ ಯೌವನ ಕಾಲದಲ್ಲಿ ಸಂಸಾರ ವ್ಯವಹಾರ ಮಾಡ್ತೇವಲ್ಲ, ಅಂತ ಸಮಯದಲ್ಲಿ ಕಣ್ಣು ಕಾಣುವಾಗ, ಕಿವಿ ಕೇಳುವಾಗ, ದೇಹದಲ್ಲೇ ಶಕ್ತಿ ಇರುವಾಗ, ವಿಚಾರ ಮಾಡುವ ಶಕ್ತಿ ಸಾಮರ್ಥ್ಯ ಇದ್ದಾಗ ನಾವು ನಮ್ಮ ನಿಜವಾದ ಅರುಸ್ವರೂಪವನ್ನ ತಿಳಿಬೇಕು. ಈ ನನ್ನ ಸ್ವರೂಪ ಯಾವುದು, ನಾನಂದ್ರೆ ಯಾರು ಅನ್ನೋದನ್ನ ಶರೀರದಲ್ಲಿ ಶಕ್ತಿ ಇದ್ದಾಗ, ಕಣ್ಣು ಕಾಣುವಾಗ ಈ ವ್ಯವಹಾರ ಮಾಡಿಕೊಂಡು ಕಡೆಕಾಗಬೇಕು. ಎಲ್ಲ ವ್ಯರ್ಥವಾದ ಹೋರಾಟ ಮಾಡಿದೆ. ಸಾಯುವಾಗ ಚಿಂತನೆ ಮಾಡಿದ್ರೆ ಏನಾಗುವುದೇ? ಸಾವಿನ ಆಚೆಗೆ ಉಪಯೋಗಕ್ಕೆ ಬಾರದ ವಸ್ತುಗಳಾಗಿ ಆವಿಷ್ಯದ ತುಂಬ ಹೋರಾಟ ಮಾಡಿದೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ಕಾಲ ಕಳೆದ್ನಲ್ಲಪ್ಪ. ಯಾವಾಗಂತಾನ ದೇಹ ಬಿಡುವ ಸಂದರ್ಭ ಬಂದಾಗ ನಾನು ಮತ್ತೆ ಹುಟ್ಟಬೇಕಾತಲ್ಲಂತಾನ. ಅದಕ್ಕ ಮೂರ್ಖತನದ ಬದುಕು ಅಂತಾನ ಸಾಯುವಾಗ. ಮನುಷ್ಯ ಹೌದು, ಇದೆಲ್ಲ ಜಗಕ್ಕಿಕ್ಕಿದ ವಿಧಿ. ಈ ಜಗತ್ತಿನಲ್ಲಿರುವ ರಾಜಾಧಿ ರಾಜರು ಕೂಡ, ವೀರಾಧಿ ವೀರರು ಕೂಡ ಎಲ್ಲರೂ ಈ ವಿಧಿಗೆ ಸೋತು ಸ್ವರ್ಗಿ ಹೋಗ್ಯಾರ. ಎಲ್ಲರೂ ಕೂಡ ಏನಾಗ್ಯಾರ? ವಿಚಾರ ಮಾಡಿ ಅದು ಬೇಕು ಇದು ಬೇಕು. ಆಸೆ ಎಂಬುದು ಅರಸಿಗಲ್ಲದೆ ಶಿವಭಕ್ತರಿಗೆ ಉಂಟೆಯಯ್ಯ ಅಂತ ಕೇಳ್ಯಾರ. ಅದಕ್ಕ ನಾವು ವಿಚಾರ ಮಾಡಿ ನೋಡಿದರೆ ಇವರಾರು ವೀರರೇ ಅಲ್ಲ, ನಿಜವಾದ ವೀರರು. ಯಾಕಂದ್ರ ಬಲ್ಲವರು ಹೇಳ್ತಾರ, ವಿಕಾರ ಹೇತೌ ಸತಿ ವಿಕ್ರಯಂತೆ ಯೇಷಾಂ ನ ಚೇತಾಂಶಿತ ಏವ ಧೀರಾಃ. ಮನಸ್ಸಿಗೆ ವಿಕಾರವನ್ನುಂಟು ಮಾಡುವ ಸುಂದರ ಸ್ತ್ರೀ ಮೊದಲಾದ ಪದಾರ್ಥಗಳು ಕೈ ಕೆಟಕುವಂತೆ ಕಣ್ಣು ಮುಚ್ಚುವ ಮುಂದೆ ಸುಳಿದಾಡುತ್ತಲಿದ್ದರೂ ಕೂಡ ಯಾರ ಮನಸ್ಸು ಸೆಳೆತಕ್ಕೆ ಒಳಗಾಗುವುದಿಲ್ಲವೋ ಅವರೇ ಜಿತೇಂದ್ರಿಯರು. ತಮ್ಮ ಇಂದ್ರಿಯಗಳನ್ನ ತಮ್ಮ ಹಿಡಿತದಲ್ಲಿಟ್ಟುಕೊಂಡು ಆ ಜಿತೇಂದ್ರಿಯರಾಗಿ ಅವರೇ ನಿಜವಾದ ಧೀರರಂತ. ಅವಾಗ ಮಹೇಶ್ವರಾನಂದರು ಮನದಲ್ಲಿ ಯೋಚಿಸುತ್ತಿರುವಾಗ ಆ ಸುಂದರ ತರುಣಿ ಕಾಮಶತಳಾಗಿ ವ್ಯಾಮೋಹ ಭರಿತಳಾಗಿ ಲಜ್ಜೆಗೆಟ್ಟು, ಹೇ ಸುಂದರನೇ, ನಾನು ನಿನ್ನ ಸಂಗವ ಸುಖವನ್ನ ಬಯಸಿ ಬಂದಿರುವೆ ಅಂತ. ಯಾರಿಗೆ? ಆ ಮಹೇಶ್ವರಾನಂದರಿಗೆ. ಹೆಸರನ್ನ ಟೈಟಲ್ ಕೊಟ್ಟಾರಲ್ಲ ಅವರಿಗೆ ಅಂತಾಳ, ಬಾ ನನ್ನ ಪತಿಯಾಗಿ ಸಂತೈಸು, ನನಗೆ ನಿನ್ನಂಥ ಧೀರ ಸುಂದರ ಸುಜ್ಞಾನಿಯಾದ ಪುತ್ರನೊಬ್ಬನನ್ನ ನೀಡು ಅಂತ ಗೋರ್ ಕರ್ಯಾಕತ್ತಿದ್ರು. ಆ ಧೀರರಾದ ಮಹೇಶ್ವರಾನಂದರು, ತಾಯಿ ಕ್ಷಮಿಸು, ನೀನು ಹೆಂಗದೆ? ನನ್ನ ತಾಯಿ ಸ್ವರೂಪಳು ನೀನು, ಕ್ಷಮಿಸು ತಾಯಿ, ನಾನು ನಿನಗೆ ಪತಿಯಾಗಲಾರೆ, ನಾನು ನಿನಗೆ ಪತಿಯಾಗಲಾರೆ, ಪುತ್ರನೊಬ್ಬನನ್ನ ಮಾತ್ರ ಕೊಡುವೆ ಅಂತ. ಯಾರು? ಆ ಮಹೇಶ್ವರಾನಂದರು ಆ ಸ್ತ್ರೀಯಳಿಗೆ ಅಂತಾರ, ಪುತ್ರನೊಬ್ಬನನ್ನ ಮಾತ್ರ ಕೊಡುವೆ. ಆ ತರುಣಿಗೆ ಆಶ್ಚರ್ಯ ಆತು. ಕೇಳ್ತಾಳ, ಇದೇನು ಸ್ವಾಮಿಗಳೇ ನೀವು ಹೇಳೋದು? ನನಗ ಆಶ್ಚರ್ಯ ಆತಲ್ಲ, ಪತಿ ಆಗಲಾರದೆ ನನಗೆ ಪುತ್ರನನ್ನ ಕೊಡಲು ಅದು ಹೇಗೆ ಸಾಧ್ಯ? ನಾನು ಗಂಡನನ್ನ ಮಾಡಿಕೊಂಡಿಲ್ಲ, ನನಗ ಮಕ್ಕಳನ್ನ ನೀವು ಕೊಡ್ತೇನಂತ ಹೇಳ್ತೀರಲ್ಲ, ಅದು ಹೆಂಗ ಸಾಧ್ಯ? ಮಹೇಶ್ವರಾನಂದರು ಹೇಳ್ತಾರ, ಸಾಧ್ಯವಿದೆ ತಾಯಿ, ಅದು ಸಾಧ್ಯವಿದೆ. ಪತಿ ಆಗಲಾರದೆ ಪುತ್ರನನ್ನ ಕೊಡಲು ಸಾಧ್ಯವಿದೆ. ನನಗೀಗ ಅಂತಹ ಅವಕಾಶ ದೊರೆತಿದೆ. ಅವರಂತ, ನನಗೆ ಇಂಥ ಅವಕಾಶ ದೊರೆತಿದೆ. ನಿನ್ನ ಒಂದು ಮಾತನ್ನ ಪಾಲಿಸಲಾಗದಿದ್ದರೂ ಒಂದು ಮಾತನ್ನ ಸಾಧಿಸಲು ನನಗೆ ಸಾಧ್ಯವಿದೆ ತಾಯಿ. ನಾನು ನಿನಗೆ ಪತಿಯಾಗದಿದ್ದರೂ ಕೂಡ ನಿನ್ನ ಪುತ್ರನಾಗಲು ಈಗಲೇ ನಾನು ಸಿದ್ಧನಾಗಿದ್ದೇನೆ. ನಾನು ನಿನ್ನ ಪತಿಯಾಗಲಾರದ ನಾನೇ ನಿನ್ನ ಮಗನಾಗಿ ನಾನು ಸಿದ್ಧದಿದ್ದೇನೆ ತಾಯೇ. ಈ ಹೊತ್ತಿನಿಂದಲೇ ನಾನು ನಿನ್ನ ಪುತ್ರನೆಂದು ತಿಳಿ. ಕಾಮದ ಪತ್ನಿಯಾಗದೆ ನೀನು ಈ ಮಗನಿಗೆ
ವಾತ್ಸಲ್ಯದ ತಾಯಿಯಾಗು ತಾಯಿ ನೀನು. ನೀನೇನಂತ ತಿಳ್ಕೊಂಡಿ? ಪತಿಯಾಗಿ ನಿನ್ನಂತ ಮಗನನ್ನ ಕರುಣಿಸು ನನಗೆ ಅಂತೇಳಿ ಕೇಳ್ತೀಯಲ್ಲ. ಹೇ ತಾಯಿ, ನಾನೇ ನಿನ್ನ ಮಗ, ಅದಕ್ಕ ನಿನ್ನ ಮಗನೆಂದು ನನ್ನನ್ನ ತಿಳಿದುಕೋ. ಕಾಮದ ಪತ್ನಿಯಾಗಲಾರದೆ ನೀನು ಈ ಮಗನಿಗೆ ವಾತ್ಸಲ್ಯದ ತಾಯಿಯಾಗು. ಅಮ್ಮ, ವಾತ್ಸಲ್ಯಮಯಿಯಾದ ತಾಯಿಗೆ ನಮ್ಮ ವೇದಗಳು ಏನ್ ಹೇಳ್ತಾವ? ಮಾತೃದೇವೋಭವ, ತಾಯಿಯೇ ದೇವರು ಅಂತ ನಮ್ಮ ಉಪನಿಷತ್ತುಗಳು ಹೇಳ್ತಾವಲ್ಲ. ಹೇಗೆ ಹೇಳಿ ಅವಳಿಗೆ ದೇವತೆ ಸ್ಥಾನವನ್ನ ಕೊಟ್ಟಿರ್ತಾವ. ಹೇ ತಾಯಿ, ನನ್ನ ಮಗನನ್ನ ಸ್ವೀಕರಿಸು, ನಾನು ಮಗನೆಂದು ನೀನು ಸ್ವೀಕರಿಸು. ಪತಿಯಾಗಬೇಕಂತೇಳಿ ನೀ ಬಯಸಿಯಲ್ಲ, ನೀನು ನನ್ನ ನಿಜವಾದ ತಾಯಿ. ನನ್ನ ಏನಂತ ತಿಳಿದುಕೋ, ನೀನು ನಿನ್ನ ಒಡ ಹುಟ್ಟಿದ ಮಗ ಅಂತ ನೀನು ತಿಳಿದುಕೋ. ಅದಕ್ಕೆ ನೀನು ನನ್ನ ತಾಯಿ, ವಾತ್ಸಲ್ಯ ಮೂರ್ತಿ, ಮಾತೃ ದೇವತೆ ಅಂತೇಳಿ ಮಹೇಶ್ವರಾನಂದರು ಹೇಳಿದಾಗ ಆ ತರುಣಿಯ ಮನಸ್ಸು ಪರಿವರ್ತನೆ ಆತು. ಪರಿವರ್ತನೆ ಆದಾಗ ಅವರ ಕಾಮಲಾಶಯ ಕರಗಿ ಕರುಣೆಯ ಛರಿಯಾಗಿ ಹರಿತಂತು. ಏನನ್ನ ಬಯಸಿ ಬಂದಿದ್ದಳಲ್ಲ, ಕಾಮದ ಆಸೆಯನ್ನ ಬಿಟ್ಟು ಮಗನ ಮೇಲೆ ವಾತ್ಸಲ್ಯದ ತುಂಬಿ ಕರುಣೆ ಅದು ತುಂಬಿ ಹರಿಯಾಕತ್ತಂತೆ. ಅವಳ ಕೈ ಮುಗಿದು ಕಣ್ಣೀರು ಸುರಿಸಿ, ಹೇ ಪುಣ್ಯಾತ್ಮನೆ, ಧನ್ಯ ಧನ್ಯ ನಾನು, ನಿನ್ನಂಥ ಪಂಡಿತೋತ್ತಮ ಜ್ಞಾನನಿಧಿ ವಿದ್ಯಾವಾರಿಧಿಗೆ ಮಾತೃಸ್ಥಾನವನ್ನ ತಂದು ಕೊಟ್ಟ ಸಾಕ್ಷಾತ್ ಶಿವನೇ ನೀನು. ನೀನು ಸಾಮಾನ್ಯ ಪುರುಷನಲ್ಲಪ್ಪ. ಇಂಥ ಆಸೆಯಿಂದ ಕೂಡಿದ ನನಗೆ ನೀನೇನ್ ಮಾಡಿದೆ? ನೀನು ಶಿವನೇ, ನೀನು ನನ್ನ ಅಜ್ಞಾನ ನಿರಸನ ಆತಲ್ಲ. ಹೇ ಮಹಾತ್ಮನೆ, ಕುಟಿಲ ಕೋಹಕ ಮಾತ್ಸರ್ಯ ಮಯರಾದ ಪಂಡಿತರ ಮಾತು ಕೇಳಿ ನಾನು ಅಪರಾಧವೆಸಗಿದೆ, ಕ್ಷಮಿಸಬೇಕೆಂದು ಮಹಾತ್ಮರಿಗೆ ನಮಿಸಿ ಹೊರಟು ಹೋದಳಂತೆ. ಯಾರು? ಆ ತಾಯಿ ಹೊರಟು ಹೋದಳಂತ. ಅದಕ್ಕ ಅರಿದು ವನಿತಾದಿ ವಿಷಯಗಳುಳ್ಳ ದೋಷನು ಕರೆದವನು ಮರಳಿ ಮೋಹಿಸದ ಚಲಿಯಾಗಿ ಕೊರತೆ ಇಲ್ಲದ ಶಂಭುಲಿಂಗದಂತಿರೆ ಭೋಗ ದರಕ ಮಿಲ್ಲುದೀಗ ಪರಮ ವೈರಾಗ್ಯ. ಯಾಕೆ ಮಾತಾಡಕತ್ತೀರಿ? ಇಲ್ರಿಪ್ಪಾರಿ, ಮ್ಯೂಟ್ ತೆಗ್ದಿತ್ರಿ. ಅವ್ರಿಗೆ ಹೇಳದ್ರಪ್ಪ ಲಕ್ಷ್ಮಿ ಅಮ್ಮರಿಗೆ ನಮಸ್ಕಾರಪ್ಪ ತಂಪಾದ. ಯಾಕೆ ತೆಗ್ದಾರ್ರಿ ಅವ್ರು ಮ್ಯೂಟ? ಅರಿದು ವನಿತಾದಿ ವಿಷಯಗಳುಳ್ಳ ದೋಷನು ತೊರೆದವನು ಮರಳಿ ಮೋಹಿಸದೆ ಛಲಿಯಾಗಿ ಕೊರತೆ ಇಲ್ಲದ ಶಂಭುಲಿಂಗದಂತಿರೆ ಭೋಗ ಜರಕ ಮಿಲ್ಲುದೀಗ ಪರಮ ವೈರಾಗ್ಯ ಅಂತ ಕೂಡ ನಿಜಗುಣ ಶಿವಯೋಗಿಗಳು ಕೂಡ ಹೇಳ್ಯಾರಲ್ಲ. ಕಾಮನನ್ನ ಜಯಿಸಿದ ಕಾಮಾರಿ ಭೋಗದರಕ್ಕವಿಲ್ಲದೆ ಶಂಭುಲಿಂಗ ಪರಮ ವೈರಾಗ್ಯ ನಿಧಿ ಮಹೇಶ್ವರಾನಂದರು ಕೂಡ ಸದ್ಗುರು ಶಿವಾನಂದರನ್ನ ಸ್ಮರಿಸುತ್ತಾ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಕೆಲವು ದಿನಗಳವರೆಗೆ ಇದ್ರಂತೆ. ಎಲ್ಲೇ? ಕಾಶ್ಮೀರದಲ್ಲಿ. ಒಂದಾನೊಂದು ದಿವಸ ಹಿಮಾಲಯ ಪರ್ವತದಲ್ಲಿ ತಮ್ಮ ಕೆಲವು ಮಿತ್ರರೊಡನೆ ಕೂಡಿಕೊಂಡು ಸುಕ್ಷೇತ್ರವಾದ ಕೇದಾರಲಿಂಗನ ದೇವಸ್ಥಾನವನ್ನ ನೋಡುತ್ತಾರೆ. ಯಾರು? ಮಹಾಮಹೇಶಾನಂದರು. ಅಲ್ಲಿ ಕೇದಾರಲಿಂಗನ ದರ್ಶನ ಪಡೆದು ಸಂತೋಷಗೊಂಡು ಅಲ್ಲಿಂದ ಆ ನಿಸರ್ಗ ರಮಣೀಯವಾದ ಸೌಂದರ್ಯವನ್ನ ನೋಡ್ತಾ ಹೋಗುತ್ತಿರುವಾಗ ಮುಂದೆ ಘೋರಾರಣ್ಯದಲ್ಲಿ ಪ್ರವೇಶ ಆದರು. ಅಲ್ಲಿ ಕ್ರೂರ ಪ್ರಾಣಿಗಳಾದ ಹುಲಿ ಸಿಂಹಗಳ ಗರ್ಜನೆ ಕೇಳು ಬರ್ತಿತ್ತಂತೆ. ಆ ಅರಣ್ಯದೊಳಗೆ ಹೋದಾಗ ಹುಲಿ ಗುಡುಗು ಸಿಂಹ ಗರ್ಜನೆ ಕೇಳ್ತಿತ್ತಂತೆ. ಇವರ ಗೆಳೆಯರೆಲ್ಲರೂ ಕೂಡ ಭಯಭೀತರಾಗಿ ಗಿಡದ ಮರೆಯಲ್ಲಿ ಅಡಗಲಾರಂಭಿಸಿದರು. ಆ ಕೂಗನ್ನ ಕೇಳಿ ಅಂಜಿ ಇವರು ಕರ್ಕೊಂಡು ಹೋಗಿದ್ರಲ್ಲ, ಅವರು ಅಂಜಿದ್ರಂತ.
ಅವರನ್ನ ನೋಡಿ ಮಹೇಶ್ವರಾನಂದ ಅಂತಾರ, ಅದೇಕೆ ನೀವಿಷ್ಟು ಭಯಭೀತರಾಗಿದ್ದೀರಿ? ಯಾಕೆ ಅನ್ಸ್ತೀರಪ್ಪ? ಯಾಕ ಈ ನಮನಿ ಗಾಬರಿಗೊಂಡಿರಿ? ನೋಡಿ, ಹೊರಗಿನ ಹುಲಿಗಳಿಂದ ಓಡಿ ಹೋಗಿ ತಪ್ಪಿಸಿಕೊಳ್ಳಬಹುದು. ಹೊರಗಿನ ಹುಲಿ ಸಿಂಹಗಳನ್ನ ನೋಡಿ ನೀವು ತಪ್ಪಿಸಿಕೊಳ್ಳಬಹುದು. ಆದರೆ ಹೃದಯವೆಂಬ ಗುಹೆಯಲ್ಲಿರುವ ಕಾಮ ಕ್ರೋಧಾದಿ ಹುಲಿಗಳಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ. ನಮ್ಮ ಹೃದಯದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೇನದವ? ಹುಲಿಗಳಿದ್ದಂಗದಂತ. ಇವನನ್ನ ತಪ್ಪಿಸಿಕೊಳ್ಳಕ್ ಆಗೋದಿಲ್ಲ ನಿಮಗ. ಅದಕ್ಕ ಉಪಾಯದಿಂದ ಆ ಕಾಮಾದಿ ಹುಲಿಗಳನ್ನ ಬೇಟೆಯಾಡಿ ಕೊಲ್ಲಿರೆಂದು ಮಹಾತ್ಮರು ಹೇಳಿದಾಗ ಅವಾಗಂತಾರ, ಕಾಯ ಕಾಂತಾರವ ಹಕ್ಕು ಬೇಟೆಯನಾಡಿ ಮಾಯ ಮೋಹದ ಮೃಗಗಳ ಕೊಲ್ಲಿರೋ. ಅವಾಗಂತಾರ, ಈ ಶರೀರವೆಂಬುದೊಂದು ದೊಡ್ಡ ಕಾಂತಾರ, ಅಂದ್ರ ಅರಣ್ಯ. ಈ ಅರಣ್ಯ ಕಾಂತಾರದಲ್ಲಿ ಮಾಯಾ ಮೋಹದ ಮೃಗಗಳೇ ಕಾಮಾದಿಗಳು. ಈ ಕಾಮಾದಿಗಳೆಂಬ ಕಾಡು ಮೃಗಗಳನ್ನ ಬೇಟೆಯಾಡಿ ಇವನೇನ್ ಮಾಡ್ರಿ? ಉಪಾಯದಿಂದ ಕೊಲ್ಲಿರಿ ಅಂತೇಳಿ ಹೇಳ್ತಾರೆ. ಕೋಪ ಎಂಬುವದ ಹಿರಿಯ ಹುಲಿಗಳುಂಟು ನಮ್ಮ ಶರೀರದಲ್ಲಿ. ನಮಗ ಮನಸ್ಸಿನಲ್ಲಿ ಕೋಪ ಬಂತಂದ್ರ ಅದು ಹುಲಿ. ಪಾಪವೆಂಬುದೆಂಬ ಸೂಕರಗಳುಂಟು. ಸೂಕರ ಅಂದ್ರ ಹಂದಿ. ಪಾಪ ಹೆಂಗದವ? ಪಾಪ ಎಂಬುದು ಹಂದಿ. ಚಾಪಲ್ಯ ಗುಣಗಳೆಂತೆಂಬ ಜಿಂಕೆಗಳು. ಚಾಪಲ್ಯ ಮನಸ್ಸು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲೇ ಹಾರಾಡ್ತಾ ಇತ್ತಂದ್ರ ಇವು ಜಿಂಕೆಗಳು ಹೇಗೆ ಜಿಗಿತಾವಲ್ಲ ಅದರಂತೆ ಕಾಪಟ್ಯವೆಂಬುದೆಂಬ ನರಿಗಳುಂಟು. ನರಿಗಳು ಕಾಪಟ್ಯ ಧರ್ಮದ ರತಿ ಅಂತೂ ಕೂಡ ಒಂದು ಕಡೆ ಕರೆದಿದ್ದಾರೆ. ಆ ನರಿಗಳು, ಆನೆ ಮತ್ತು ಒಂದು ನರಿ ಸಮುದ್ರವನ್ನ ದಾಟಿ, ಅದು ಒಂದು ನದಿಯನ್ನ ದಾಟಿ ಕಬ್ಬ. ಅವಾಗ ನರಿ ಅಂತ್ಯಂತ, ಹೇ ಆನೆ ರಾಜ, ನೀನು ನನ್ನನ್ನ ದುಬ್ಬದ ಮೇಲೆ ಹತ್ತಿಸಿಕೊಂಡು ಹೋಗೋ, ಕಬ್ಬು ತಿಂದು ಬರೋಣ ಅಂತೇಳಿ ನದಿ ದಾಟಿ ಅದು ಅಂತ ಎರಡು ಹೋಗಿ ಅದು ಕಬ್ಬು ನರಿ ಏನು ತನ್ನ ಈಟು. ಅವಾಗ ಆಣ್ ಹೇಳ್ತಂತ, ನೋಡಪ್ಪ, ನಂದು ಹೊಟ್ಟೆ ತುಂಬಬೇಕಾರ ನಂದು ಹೊಟ್ಟೆ ದೊಡ್ಡದೈತಿ. ನೀ ಏನಾರ ಮಾಡಿ ನಿನ್ನ ಹೊಟ್ಟೆ ತುಂಬಿದ ತಕ್ಷಣವೇ ನೀ ಕೂಗಿ ಕರೆದರೆ ಹೊಲದ ಮಾಲೀಕ ಬಂದು ಮೈನೆಲ್ಲ ಬಡದು ನಮ್ಮನ್ನು ಹೊರಗೆ ಹಾಕ್ತಾನ ಅಂತ ಆಣ್ ಹೇಳ್ತಂತ. ಇಲ್ಲಪ್ಪ, ನಾನೇನ ಹೊಟ್ಟೆ ತುಂಬಿದರೂ ಕೂಡ ಕೂಗುದಿಲ್ಲ ಅಂತಂತ ನರಿ. ಅವಾಗ ಏನ್ ಮಾಡ್ತಿ? ಆತು ತಿನ್ನೋ ಮಟ ಕಬ್ಬು ತಿಂದು ತಿಂದು ಕೂಗಿ ಬಿಡುತ್ತೆ. ಆನೆ ಹೊಟ್ಟೆ ತುಂಬಿದ್ದಿಲ್ಲ. ಅವಾಗ ಅಂತ್ಯಂತದ್ದು, ಅಲ್ಲೋ ಮಾರಾಯ, ನಂದು ಇನ್ನ ಹೊಟ್ಟಿನ ತುಂಬಿಲ್ಲ, ನೀ ಕೂಗಿ ಬಿಟ್ಟಿಯಲ್ಲ ಅಂತೇಳಿ ಅವ ಹೊಲದ ಯಜಮಾನ ಬಂದು ಸಾಕಷ್ಟು ಬಡದ್ನಂತ. ಆನೆಗೆ ಬೇಜಾರಾತಂತ. ಅಲ್ಲೋ, ನಿನ್ನ ನದಿಯನ್ನ ದಾಟಿಸಿದೆ, ನೀನು ಏನ್ ಮಾಡಿದಿ? ಈಟ ಹೊಟ್ಟೆ ಐತಲ್ಲ, ನನ್ ದೊಡ್ಡದೈತಿ, ಹೊಟ್ಟೆ ತಿಂದು ತುಂಬುವರೆಗೂ ಕೂಡ ನೀನು ಕೂಗುದು ಬಿಡ್ಲಿಲ್ಲ. ಈಗ ನಾ ಬಡಸ್ಕೊಂಡು ಬಂದೆಲ್ಲ, ಹೆಂಗಿದು ಅಂತಂದ. ಅವಾಗ ಬಡಸ್ಕೊಂಡು ಬಂತು ನದಿ ನಟ್ ನಡು ನದಿ ಮಧ್ಯದಲ್ಲಿ ಬಂದು ಆನೆ ನೀರೊಳಗ ಮುಳುಗುತ್ತಂತ. ಇದು ಮ್ಯಾಗಿದ್ದ ನರಿ ನೀರಿನ ಜೊತೆಗೆ ಅಯ್ಯೋ ಇಡೇ ಲೋಕ ಮುಳುಗಿತು ಅನ್ನಕತ್ತಂತ. ಹೌದು, ನನ್ನ ಬಡಿಸಿದ್ದೆಲ್ಲ, ಅದಕ್ಕೆ ಈ ದುಃಖವನ್ನ ಅನುಭವಿಸು ಅಂತ್ಯಂತ. ಯಾವುದು? ಆನೆ. ಅದಕ್ಕ ಕಾಪಾಟ್ಯವೆಂದೆಂಬ ನರಿಗಳುಂಟು, ಮರವಷ್ಟ ಮದಗಳೆಂತೆಂಬ ಕೋಣಗಳುಂಟು, ಬರಿಯ ಡಂಫಗಳೆಂಬ ಕರಡಿಯುಂಟು, ಉರಿವ ಮತ್ಸರ ಬುದ್ಧಿ ಎಂಬ ಕೇಸರಿಯುಂಟು, ಮರವೆ ಎಂಬುವ ಗಜಗಳುಂಟು. ಎಲ್ಲ ಇದರಲ್ಲಿ. ಅದಕ್ಕ ಪರಮ ಸದ್ಭಕ್ತಿ ಎಂತೆಂಬ ಬಿಲ್ಲನೆ ಮಾಡಿ, ವಿರತಿ ಸಿಂಧೆಂಬ ಸಿಂಜನೆಯ ಹೂಡಿ, ಅರಿವೆಂಬ ಬಾಣವದಳ ನೆಟ್ಟು, ಕೆಡವುತ್ತ ಗುರುಸಿದ್ಧ ನಂಗ್ರಿಗಳುಲ್ಪ ಹಾರಿಸಿ. ಈ ದೇಹಾರಣ್ಯದಲ್ಲಿ ಕೋಪವೆಂತೆಂಬುವ ಹಿರಿಯ ಹುಲಿಗಳದವಂತ ಆ ಮಹೇಶ್ವರಂದರು ಕೂಡ ಹೇಳಕತ್ಯಾರಲ್ಲ. ಪಾಪವೆಂಬುವ ಹಂದಿಗಳಿವೆ, ಚಪಲ ಗುಣಗಳೆಂಬ ಚಿಗಿರುಗಳಿವೆ, ಕಪಟವೆಂಬುವ ನರಿಗಳದವಲ್ಲ,
ಇವುಗಳನ್ನ ಕೊಲ್ಲಿರಿ ಅಂತೇಳಿ ಆ ಮಹೇಶ್ವರ ನಂದರು. ಇದಕ್ಕ ಹೋದಾಗ ಏನಂತಾರ, ಅರಣ್ಯದಲ್ಲಿ ಕಾಡಲ್ಲಿ ಬರುವಾಗ ಕೇದಾರ ಲಿಂಗಕ್ಕೆ ಹೋದಾಗ ಆ ಸ್ನೇಹಿತರಿಗೆ ಹೇಳ್ತಾರೆ ಈ ಮಾತು. ಅದನ್ನ ಮತ್ತ ನಾಳೆಯ ದಿನದಲ್ಲಿ ಸಮಯ ಸಿಕ್ಕಾಗ ಎಲ್ಲರೂ ಕೂಡ ಚಿಂತನೆ ಮಾಡಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರಿಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಶಿವಸ್ವರೂಪಿಗಳೇ.